ಭಗವಂತ ಭಯಂಕರ ಆಗೋದಕ್ಕೆ ಹೇಗೆ ಸಾಧ್ಯ? ಅವನು ಮಂಗಳ ಅಂದ್ರೆ ಕೊನೆ ಮಾಡುವುದು ಅಂತ. ಯಾವುದು ಕೊನೆ ಮಾಡುತ್ತೆ? ಈಗ ನಾವು ಮಾಡೋ ತಪ್ಪುಗಳನ್ನ ಕ್ಷಮಿಸೋ ಹಾಗಿದ್ರೆ ಮತ್ತೆ ಕರ್ಮ ಸಿದ್ಧಾಂತ ಕೆಲಸನೇ ಮಾಡಲ್ಲ. ಇನ್ನೊಂದು ಧರ್ಮದ ದೇವರ ಕಲ್ಪನೆ ನಾವು ಪೂಜೆ ಮಾಡಲ್ಲ. ನಮ್ಮ ದೇವರ ಕಲ್ಪನೆಯನ್ನ ಅವ್ರು ಪೂಜೆ ಮಾಡಲ್ಲ. ಹಾಗಿದ್ದಾಗ ಅವನು ವಿಶ್ವ ಪೂಜಿತ ಹೇಗಾಗಕ್ಕೆ ಸಾಧ್ಯ? ನಮ್ಮಲ್ಲಿರುವ ಅಹಂಕಾರ ಇದೇ ಒಳಗೆ ತುಂಬಿರೋದ್ರಿಂದ ಒಳಗೆ ಹ್ಮ್, ಭಗವಂತನ ಪ್ರೇಮವೆನ್ನುವ ರಸ ಹರಿಯೋದಕ್ಕೆ ಜಾಗವೇ ಆಗ್ತಲ್ಲ. ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಉಪನಿಷತ್ತು, ಪುರಾಣ ಎಲ್ಲ ರೀತಿಯಿಂದ ತತ್ವಗಳನ್ನ ತಗೊಂಡು ಭಗವಂತನ ಹೆಸರುಗಳನ್ನ ಹೇಳುವಾಗ ಅದರಲ್ಲಿ ಅಡಕ ಮಾಡಿ ಇಟ್ಟಿದ್ದಾರೆ. ಸೊ ಹರಿಭಕ್ತಿ ಸಾರದಲ್ಲಿ ಬರೋ ಭಗವಂತನ ಹೆಸರುಗಳನ್ನ ಅರ್ಥವನ್ನ ತಿಳಿದಾಗ ನಮಗೆ ಮತ್ತಷ್ಟು ಆ, ಅದನ್ನ ಪಠಣೆ ಮಾಡುವಾಗ ಮತ್ತಷ್ಟು ಫಲ ಸಿಗುತ್ತೆ. ಹಾಗೆ ಅವನ ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವನ ವ್ಯವಹಾರವನ್ನ ಅರ್ಥ ಮಾಡ್ಕೊಂಡಷ್ಟು ನಮ್ಮ ವ್ಯವಹಾರ ಜೀವನದಲ್ಲಿ ಶುದ್ಧವಾಗ್ತಾ ಹೋಗುತ್ತೆ. ಹಾಗಾಗಿ ಹರಿಭಕ್ತಿ ಸಾರದ ಅರ್ಥವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಿ ಹರಿಭಕ್ತಿ ಸಾರದಲ್ಲಿ ಈ ರೀತಿ ಒಂದು ಮುಕ್ತಕ ಬರುತ್ತೆ. ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನ ನವರತ. ಇಲ್ಲಿ ಕಮಲ ಸಂಭವ ವಿನುತ ಅಂತಾರೆ. ಅಂದ್ರೆ ವಿಷ್ಣುವಿನ ನಾಭಿಯಿಂದ ಕಮಲ ಬಂತು, ಅಲ್ಲಿ ಬ್ರಹ್ಮ ಬಂದವನ್ನ ಸ್ತುತಿ ಮಾಡ್ತಾನೆ ಅಂತ. ಹಾಗಾಗಿ ಅವನು ಬ್ರಹ್ಮನಿಂದ ಸ್ತುತಿಸಲ್ಪಟ್ಟವನು ಅನ್ನೋ ಅರ್ಥ ಇದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾಕೆ ನಾಭಿಯಿಂದನೇ ಬರಬೇಕಿತ್ತು ಕಮಲ ಅಂತ. ನಮ್ಮಲ್ಲಿ ಹೊಕ್ಕಳಿಂದ ಮೇಲಕ್ಕೆ ನಮ್ಮಲ್ಲಿ ಪ್ರಾಣ ಇರುತ್ತೆ. ನಮ್ಮಲ್ಲಿ 5 ಪ್ರಾಣಗಳಿದೆ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಪ್ರಾಣಗಳಲ್ಲಿ ಪ್ರಾಣ ಮತ್ತು ಅಪಾನ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದು ನಾಭಿಯಿಂದ ಹೊರಟು ಮೇಲೆ ಹೋಗುತ್ತೆ. ಮತ್ತೆ ಅಪಾನ ಕೆಳಗೆ ಬರುತ್ತೆ. ಪ್ರಾಣ ಉಸಿರು ಒಳಗೆ ತಗೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ ಅಪಾನ ಉಸಿರು ಹೊರಗೆ ಬಿಡೋದಕ್ಕೆ ಸಹಾಯ ಆಗುತ್ತೆ. ಇದೆ ಪ್ರಾಣ ಉದ್ಭವ ಆಗೋದು ಇಲ್ಲಿ, ಮತ್ತೆ ಅಪಾನ ಎಂಡ್ ಆಗೋದು ಇಲ್ಲಿ ನಾಭಿಯಲ್ಲಿ. ಸೊ ಅದು ಎಲ್ಲವೂ ಕೊನೆಗೆ ನಮ್ಮ ವೈಟಲ್ ಎನರ್ಜಿ ಏನಿದೆ, ಪ್ರಾಣಶಕ್ತಿ ಏನಿದೆ, ಅದು ಹೊರಡದೆ ನಾಭಿಯಿಂದ. ಆದ್ರಿಂದ ನಾವು ಇಡೀ ಸೃಷ್ಟಿಗೆ ಬೇಕಾದಂತಹ ಬ್ರಹ್ಮ ಏನಿದೆ, ಅಂತಹ ಬೃಹತ್ತಾದದ್ದು ನಮಗೆ ಭಗವಂತನ ನಾಭಿಯಿಂದ ಹೊರತು ಪ್ರಾಣಶಕ್ತಿ ಎಲ್ಲಿ ಎಮರ್ಜ್ ಆಗುತ್ತೆ ನಮ್ಮ ದೇಹದಲ್ಲಿ, ಅದನ್ನ ಅಲ್ಲಿ ಅವನ ಮೇಲೆ ಪೋರ್ಟ್ರೆ ಮಾಡಿ ತೋರಿಸಿದ್ವಿ. ಅವನಲ್ಲಿ ನಾಭಿಯಿಂದ ಕಮಲ ಹೊರಡುತ್ತೆ, ಅಲ್ಲಿ ಭಗವಂತ ಬರ್ತಾನೆ ಅಂತ, ಬ್ರಹ್ಮ ಬರ್ತಾನೆ ಅಂತ. ಸೊ ಬ್ರಹ್ಮ ಮತ್ತೆ ಜನ್ಮ ತಾಳಿದಾಗ ನಾನು ಎಲ್ಲಿದ್ದೀನಿ ನೋಡ್ತಾನೆ, ಸುತ್ತಮುತ್ತ ಏನು ಕಾಣಿಸ್ತಾ ಇಲ್ಲ, ಖಾಲಿ ಇದೆ. ಆಗ ಮತ್ತೆ ಅವನು ಕಮಲದ ಒಳಗೆಲ್ಲ ಹೋಗಿ ನೋಡ್ತಾನೆ. ಆ ಎಷ್ಟೇ ಅದ್ರೊಳಗೆ ಕಾಂಡದೊಳಗೆ ಹೋದ್ರೂ ಕೂಡ ಅವನಿಗೆ ಮೂಲ ಸಿಗಲ್ಲ. ಪೂರ್ತಿ ಹಿರಣ್ಯಮಯವಾಗಿರುತ್ತೆ. ಒಳಗೆ ಹೋಗ್ತಾನೆ ಎಷ್ಟು ಹೋದ್ರು ಸಿಗದೆ ಕೊನೆಗೆ ಮೇಲ್ ಬಂದು ನಾನ್ ಯಾರು ಎತ್ತ ಅಂತ ಪ್ರಶ್ನೆ ಮಾಡಿಕೊಂಡಾಗ ಭಗವಂತ ಬಂದು ಉಪದೇಶ ಕೊಟ್ಟ ಅಂತ ಪ್ರತೀತಿ. ಆಗ ಬ್ರಹ್ಮ ಸ್ತುತಿ ಮಾಡ್ತಾನೆ. ಹಲವಾರು ಕಡೆ ವಿಷ್ಣು ಹತ್ರ ಹೋಗಿ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಕೇಳ್ಕೊಳ್ಳೋವಾಗ ಬ್ರಹ್ಮ ಸ್ತುತಿ ಮಾಡ್ತಾನೆ ಅಂತ ಹಲವಾರು ಕಡೆ ನೋಡಿದ್ವಿ. ಹಾಗಾಗಿ ಬ್ರಹ್ಮನಿಂದ ಸ್ತುತಿಸಲ್ಪಟ್ಟವನು, ಆದರೆ ಅವನು ಹೇಳುವಾಗ ಅವನು ಕಮಲದಿಂದ ಹುಟ್ಟಿದವನು ಸ್ತುತಿ ಮಾಡಿದ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನ ಕೊಡ್ಲಾಗುತ್ತೆ. ಸೊ ಇಲ್ಲಿ ಪ್ರಾಣ ಇಲ್ಲಿಂದ ನಾಭಿಯಿಂದ ಹೊರಡೋದ್ರಿಂದ ಆ ಭಗವಂತನನ್ನು, ವಿಷ್ಣುವನ್ನು ಹಾಗೆ ಕಲ್ಪಿಸಲಾಗಿರುತ್ತೆ. ಹಾಗೆ ಅವನು ಕಮಲ ಸಂಭವ ವಿನುತ, ಅವನಿಂದ ಸ್ತುತಿಸಲ್ಪಟ್ಟವನು. ಹಾಗೆ ಅವನು ವಾಸವ ನಮಿತ, ಅವನು ಇಂದ್ರನಿಂದ ನಮಿಸಲ್ಪಟ್ಟವನು, ಸ್ತುತಿಸಲ್ಪಟ್ಟವನು. ಎಲ್ಲರೂ ಕೂಡ ಅವನನ್ನೇ ನಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವನನ್ನ ನಮಿಸ್ಬೇಕು, ಅವನನ್ನ ಸ್ತುತಿಸ್ಬೇಕು ಅಂತ ಇಲ್ಲಿ ನಮಗೆ ಕನಕದಾಸರು ನಮ್ಗೆ ಹೇಳ್ತಾ ಇದಾರೆ. ಅಂತ ಬ್ರಹ್ಮ ಇಂದ್ರ ಕೂಡ ಸ್ತುತಿಸ್ತಾರಪ್ಪ, ನೀನು ಕೂಡ ಸ್ತುತಿಸು, ನಿನಗೂ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಕನಕದಾಸರು ನಮಗೆ ಇಂಡಿಕೇಟ್ ಮಾಡ್ತಾ ಇದಾರೆ. ನೀನು ಕೂಡ ಸ್ತುತಿ ಮಾಡಬೇಕು ಅಂತ. ಹಾಗೆ ಅವನು ಮಂಗಳ ಚರಿತ. ಈ ಮಂಗಳ ಚರಿತ ಅಂದ್ರೆ ಏನು? ತುಂಬಾ ಸೊಗಸಾಗಿದೆ. ಮಂಗಳ ಅಂದ್ರೆ ಕೊನೆ ಮಾಡುವುದು ಅಂತ. ಯಾವುದು ಕೊನೆ ಮಾಡುತ್ತೆ? ಎಲ್ಲ ಅನವಶ್ಯಕವಾದದನ್ನ ಅದು ಕೊನೆ ಮಾಡುತ್ತೆ. ಎಲ್ಲಿ ನಮ್ಮೊಳಗಿರುವ ಅನವಶ್ಯಕ ಗುಣಗಳನ್ನ ಕೊನೆ ಮಾಡುತ್ತೆ. ಅವನ ಮಂಗಳ ಚರಿತ. ಅವನು ಎಲ್ಲರದ ಕೊನೆಗೆ ಯಾರೇ ಅವನ ಕಡೆಗೆ ಹೋಗ್ಬೇಕು ಅಂತ ಮುಂದಾಗ್ತೀವಿ, ನಮ್ಮಲ್ಲಿರುವ ಅರಿಷಡ್ ವರ್ಗಗಳ ನಾಶ ಮಾಡ್ತಾನೆ. ಹಾಗೆ ನಮ್ಮಲ್ಲಿರುವ ತ್ರಿಗುಣಗಳನ್ನು ನಾಶ ಮಾಡ್ತಾನೆ. ಮನಸ್ಸು, ಬುದ್ಧಿ, ಅಹಂಕಾರವನ್ನು ನಾಶ ಮಾಡಿ ನಮ್ಮನ್ನ ಅವನ ಕಡೆಗೆ, ಸತ್ಯದ ಕಡೆಗೆ, ಜ್ಞಾನೋದಯದ ಕಡೆಗೆ ಕರ್ಕೊಂಡು ಹೋಗಿ ನಮಗೆ ಹುಟ್ಟು ಸಾವಿನ ಸಂಸಾರವನ್ನ ಕೊನೆ ಮಾಡ್ತಾನೆ. ಮತ್ತೆ ನಾವು ಹುಟ್ಟು ಬರೆದ ಹಾಗೆ ಮಾಡೋದ್ರಿಂದ ಅವನ ಮಂಗಳ ಚರಿತ ಎಲ್ಲವನ್ನು
ಕೊನೆ ಮಾಡುವಂತವನು ಅಂತ. ಹಾಗೆ ಅವನು ದುರಿತ ಕ್ಷಮಿತ ಅಂತ, ಇದು ತುಂಬಾ ಚೆನ್ನಾಗಿದೆ. ದುರಿತ ಅಂದ್ರೆ ನಮ್ಗಾಗುವಂತ ತೊಡಕುಗಳು ಅನ್ಕೋಣ, ಅಥವಾ ನಾವು ಮಾಡುವ ತಪ್ಪುಗಳು, ಅದನ್ನ ಕ್ಷಮಿಸುವವನು. ಈಗ ನಾವು ಮಾಡೋ ತಪ್ಪುಗಳನ್ನ ಕ್ಷಮಿಸೋ ಹಾಗಿದ್ರೆ ಮತ್ತೆ ಕರ್ಮ ಸಿದ್ಧಾಂತ ಕೆಲಸನೇ ಮಾಡಲ್ಲ. ನಾವೇನೋ ಕೆಟ್ಟದ್ ಮಾಡ್ತೀವಿ, ಅದಕ್ಕೆ ಪಾಪ ಕರ್ಮಗಳು ಬರುತ್ತೆ, ಅದು ಮತ್ತೆ ಅನುಭವಿಸ್ತೀವಿ ಅಂತ ಕರ್ಮ ಸಿದ್ಧಾಂತ ನಂಬೋದಾದ್ರೆ, ಅವನ್ ತಪ್ಪನ್ನ ಕ್ಷಮಿಸೋ ಹಾಗಿದ್ರೆ ಮತ್ತಾಗಿ ನಮ್ಗೆ ಪಾಪ ಫಲ ಬರಬೇಕಿತ್ತು ಅಂತ ಕೇಳ್ಬೋದು. ಇದು ತುಂಬಾ ನಾವು ಅರ್ಥ ಮಾಡ್ಕೋಬೇಕಿರೋಂಥದ್ದು. ಅವನು ತಪ್ಪುಗಳನ್ನ ಕ್ಷಮಿಸ್ತಾ ಇದ್ದಾನೆ, ಶಿಕ್ಷೆ ನೀಡಲ್ಲ ಅಂತಲ್ಲ. ನಾವು ಸಾಮಾನ್ಯ ಏನ್ ಮಾಡ್ತೀವಿ, ಕ್ಷಮಿಸೋದು ಅಂದ್ರೆ ಶಿಕ್ಷೆ ಕೊಡದೆ ಬಿಟ್ಬಿಡೋದು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಒಬ್ಬ ಮಾಡಿದ ತಪ್ಪಿಗೆ ಅವನಿಗೆ ಆ ತಪ್ಪನ್ನ ಅರಿವು ಮೂಡಿಸುವುದು ಶಿಕ್ಷೆ. ಪನಿಷ್ಮೆಂಟ್ ಅಲ್ಲ, ಶಿಕ್ಷೆ ಅಂದ್ರೆ ಶಿಕ್ಷಣ ಅಂತ. ತನ್ನ ತಪ್ಪನ್ನ, ಒಬ್ಬ ವ್ಯಕ್ತಿ ಮಾಡಿದ ತಪ್ಪನ್ನ, ಅದನ್ನ ಅವನಿಗೆ ಅರಿವು ಮೂಡಿಸೋದು, ಅವನು ಮತ್ತೆ ಇನ್ನೊಮ್ಮೆ ತಪ್ಪು ಮಾಡದಿರೋ ಹಾಗೆ ಅರಿವು ಮೂಡಿಸೋದು ಶಿಕ್ಷೆ. ಸೊ ಅಂತ ಶಿಕ್ಷೆಯನ್ನ ಕೊಡೋದ್ರಿಂದ, ಅದು ಕೊಡಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಕ್ಷಮೆ ಇರಬೇಕು. ಓ, ಅಜ್ಞಾನದಿಂದ ಮಾಡಿದ್ದಾನೆ, ಗೊತ್ತಿಲ್ಲದೆ ಮಾಡಿದ್ದಾನೆ, ಅಥವಾ ದುರಾಸೆಯಿಂದ ಮಾಡಿದ್ದಾನೆ, ಕ್ರೋಧದಿಂದ ಮಾಡಿದ್ದಾನೆ, ಇದಕ್ಕೊಂದು ರಾಗದ್ವೇಷಗಳು ಕಾರಣವಾಗಿದೆ, ಅದನ್ನ ಹೋಗಿಸುವಂತಹ ಕೆಲಸ ಮಾಡಬೇಕು. ಸೊ ನನಗಲ್ಲಿ ಎಂಪತಿ ಇರಬೇಕು. ಹಾಗೆ ಅವನು ಕ್ಷಮಿಸ್ತಾ ಇದ್ದಾನೆ, ಭಗವಂತ ನಾವು ಮಾಡಿದ ತಪ್ಪು ಕ್ಷಮಿಸ್ತಿದ್ದಾನೆ ಅಂದ್ರೆ ಶಿಕ್ಷೆ ಕೊಡ್ತಿಲ್ಲ ಅಂತಲ್ಲ, ಆ ಶಿಕ್ಷಣವನ್ನ ಕೊಡ್ತಾನೆ. ಆಗ ಅವನು ಕ್ಷಮಿಸಿದಾನೆ, ನಮ್ಮನ್ನ ದ್ವೇಷ ಮಾಡ್ತಿಲ್ಲ. ಇದು ನಾವು ಅಳವಡಿಸ್ಕೋಬೇಕಿರೋ ಗುಣಗಳು. ನಮ್ಮ ಜೀವನದಲ್ಲಿ ಹಲವಾರು ಜನ ತಪ್ಪು ಮಾಡಿದಾಗ ನಾವು ಅದನ್ನ ಶಿಕ್ಷೆ ಕೊಡೋ ನೆಪದಲ್ಲಿ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ, ಅಸೂಯೆ ಪಡ್ತೀವಿ, ದುಃಖ ಪಡ್ತೀವಿ. ಹಲವಾರು ರೀತಿ ನಾವು ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಬೇರೆ ಆಗ್ತಾ ಹೋಗ್ಬಿಡುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಅಲ್ಲೇ ನಾವು ನಿಂತ್ಬಿಡ್ತೀವಿ. ಆದ್ರೆ ಜೊತೆಗೆ ಕ್ಷಮೆ ಇದ್ದಾಗ ನನಗೆ ಆ ರಾಗ ದ್ವೇಷಗಳು ಮೂಡದೇನೆ ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡಬೇಕು. ಈಗ ತಪ್ಪಾಗಿದ್ದನ್ನ ಸರಿ ಮಾಡಿಕೊಳ್ಳುವುದು ಹೇಗೆ, ಆಗ ನಮ್ಗೆ ವರ್ಕಿಂಗ್ ಮೈಂಡ್ ಕ್ರಿಯೇಟ್ ಆಗುತ್ತೆ. ಹಾಗವನು ಅದಕ್ಕೆ ಅವನ್ನ ನಿವೃತ್ತಾತ್ಮ ಅಂತ ವಿಷ್ಣು ಸಹಸ್ರನಾಮದ ಒಂದು ಹೆಸರು ಬರುತ್ತೆ. ಅವ್ನು ನಿವೃತ್ತಾತ್ಮ, ಅವನಿಗೆ ವೃತ್ತಿ ಇಲ್ಲ. ಯಾವ ವೃತ್ತಿ ಇಲ್ಲ? ನಮ್ಮ ಮನೋವೃತ್ತಿ ಇಲ್ಲ. ನಮ್ಮ ಮನಸ್ಸಿಂದ ಭಾವನೆಗಳ ಆಧಾರದ ಮೇಲೆ ನಾವೇನು ಆಕ್ಷನ್ಸ್ ತಗೋತೀವಿ, ಆ ರೀತಿ ಆಕ್ಷನ್ಸ್ ತಗೊಳ್ಳಲ್ಲ. ಅವನಲ್ಲಿ ಕ್ಷಮೆ ಇದೆ. ಈಗ ಆಗಿದ್ದಾಯ್ತು, ಮುಂದೇನ್ ಮಾಡ್ಬೋದು, ಅದ್ರ ಕಡೆ ಗಮನ ಕೊಡ್ತಾ ನಾವು ಮಾಡಿದ ತಪ್ಪಿಗೆ ಅರಿವು ಮೂಡಿಸುವ ಕೆಲಸ ಅವನು ಮಾಡ್ತಾನೆ. ಅದು ನಾವು ಅಳವಡಿಸ್ಕೋಬೇಕಾಗಿರೋ ಗುಣಗಳು ಆಕ್ಚುಲಿ. ಹಾಗೆ ಇದು ಮತ್ತೆ ಇನ್ನೊಂದೇನಂದ್ರೆ, ಈ ಹೆಸರು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ಗಿಲ್ಟ್ ಇರುತ್ತೆ. ಅಯ್ಯೋ, ನಾನು ಹಿಂಗ್ ಮಾಡ್ಬಿಟ್ಟೆ, ದೇವ್ರು ನನ್ ಕ್ಷಮಿಸ್ತಾನೋ ಇಲ್ವೋ, ನಾ ಏನೋ ತಪ್ಪು ಮಾಡಿದ್ರೆ ಅದಕ್ಕೆ ಭಗವಂತ ಹಿಂಗ್ ಮಾಡ್ದಂತ ಮತ್ತೆ ನಾವು ಗಿಲ್ಟ್ ಒಳಗಾಗ್ತಿರ್ತೀವಿ. ಅಥವಾ ನಾವೇ ನಿಜವಾಗ್ಲೂ ಗೊತ್ತಿರೋ ತಪ್ಪು ಮಾಡ್ತೀವಿ, ಅಥವಾ ನಾವು ಅಜ್ಞಾನದಿಂದ ತಪ್ಪು ಮಾಡ್ತೀವಿ ಅಂದ್ರೆ ತಿದ್ಕೊಳ್ಳಕ್ ನಾವು ಗಮನ ಕೊಡದೇನೆ, ನಂಗೆ ಗ್ರಹಗತಿಗಳಿಂದ ಆಯ್ತು, ಭಗವಂತ ನಂಗೇನೋ ಮಾಡ್ಬಿಟ್ಟ, ಹೀಗೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹುಡ್ಕೊಂಡು ನಾವು ಅನವಶ್ಯಕ ಪ್ರಾಯಶ್ಚಿತ್ತದ ಕಡೆ ಗಮನ ಕೊಡ್ತೀವಿ ಹೊರತು ನಮ್ಮನ್ನ ತಿದ್ಕೊಳ್ಳೋಕ್ ಹೋಗಲ್ಲ. ನಾವು ಗಾಡ್ ಫಿಯರಿಂಗ್ ಆಗ್ಬಿಡ್ತೀವಿ, ಗಾಡ್ ಲವಿಂಗ್ ಆಗಲ್ಲ. ನಮ್ಗೆ ನಿಜವಾಗ್ಲೂ ಭಕ್ತಿ ಬರಬೇಕು, ಕನಕದಾಸರು ಹೇಳೋ ಭಕ್ತಿ ಬರ್ಬೇಕಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕು, ಭಗವಂತ ಸುಖ ಸುಮ್ಮನೆ ನಮಗೆ ಶಿಕ್ಷೆಯನ್ನ ಕೊಟ್ಟಿಲ್ಲ. ಅವನು ಕೊಟ್ಟಿದ್ದು ಕೂಡ ಶಿಕ್ಷಣಕ್ಕಾಗಿ, ಮತ್ತೆ ಮಾಡಿದ ತಪ್ಪನ್ನೇ ಮಾಡಬಾರದು ಅಂತ. ಹಾಗೆ ಅವನು ನಮ್ಮ ಬಗ್ಗೆ ಅವನಿಗೆ ಎಂಪತಿ ಇದೆ, ಕರುಣೆ ಇದೆ. ಅವನು ನಮ್ಮನ್ನ ದ್ವೇಷ ಮಾಡ್ತಿಲ್ಲ. ಹಾಗೆ ನಾವು ಅದನ್ನೇ ಅಳವಡಿಸಿಕೊಂಡು ನಾವು ಮತ್ತೊಬ್ಬರನ್ನ ದ್ವೇಷ ಮಾಡೋದನ್ನ ಬಿಟ್ಟು ಆದ ತಪ್ಪನ್ನ ತಿದ್ಕೊಳ್ಳೋ ಕಡೆ ಗಮನ ಕೊಟ್ಟಾಗ, ಅದು ಇನ್ನೊಬ್ಬರ ತಪ್ಪಿರ್ಬೋದು, ನಮ್ಮ ತಪ್ಪಿರ್ಬೋದು, ಅದಕ್ಕೆ ಪಾಪ ಪುಣ್ಯದ ಅನವಶ್ಯಕ ಲೇಪನಗಳು ಹಾಕೊಂಡು ನಾವು ನರಕ ಸ್ವರ್ಗಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಪ್ರಾಯಶ್ಚಿತ್ತ ಅಂತ ಅನವಶ್ಯಕ ಆಚರಣೆಗಳು ಮಾಡ್ಕೊಂಡಿರೋದಲ್ಲ. ಮಾಡಿದ ತಪ್ಪನ್ನ ಮತ್ತೆ ಮಾಡದಿರೋ ಹಾಗೆ ಭಗವಂತನ ಶರಣಾಗಿ ಮುಂದೆ ಹೋಗ್ಬೇಕು. ಅವ್ನು ಖಂಡಿತ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ತಪ್ಪು ಮಾಡಿದವನು ಕ್ಷಮಿಸ್ತಾನೆ. ಅವನ ನನ್ನ ಹತ್ರ ಬರಲೇಬೇಡ ಅಂತ ದೂರ ಮಾಡ್ತೀನಿ ಅಂತ ಅನ್ಕೊಳ್ಳೋ ಭಯದ ಅವಶ್ಯಕತೆ ಇಲ್ಲ, ಕೀಳರಿಮೆ ಅವಶ್ಯಕತೆ ಇಲ್ಲ. ಹಾಗೆ ಅವನು ರಾಘವ, ರಘುವಂಶದಲ್ಲಿ ಹುಟ್ಟಿ ಬಂದ್ರಿಂದ ಅವನು ರಾಘವ, ಅವನು ವಿಶ್ವಪೂಜಿತ. ಇದು ವಿಶ್ವಪೂಜಿತ ಅಂತಂದ್ರೆ ನಾವು ಯಾವ್ದೋ ಒಂದು ಧರ್ಮದ ದೇವರು ಅಂತ ಅನ್ಕೊಂಡ್ಬಿಟ್ರೆ, ಆ ಧರ್ಮದ ಹೊರತಾಗಿ ಬೇರೆ ಧರ್ಮದವರು ಅವನನ್ನ ಪೂಜೆ ಮಾಡಲ್ಲ. ಅದು ಎಲ್ಲಾ ಧರ್ಮದ ದೇವರ ಕಲ್ಪನೆಗಳಿಗೂ ಅಪ್ಲೈ ಆಗುತ್ತೆ. ಇನ್ನೊಂದು ಧರ್ಮದ ದೇವರ ಕಲ್ಪನೆ ನಾವು ಪೂಜೆ ಮಾಡಲ್ಲ, ನಮ್ಮ ದೇವರ ಕಲ್ಪನೆಯನ್ನ ಅವ್ರು ಪೂಜೆ ಮಾಡಲ್ಲ. ಹಾಗಿದ್ದಾಗ ಅವನು ವಿಶ್ವ ಪೂಜಿತ ಹೇಗಾದಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡಬೇಕು. ಅವನು ಹೇಗಿದ್ದಾನೋ ಹಾಗೆ ಇದ್ದಾನೆ. ಅದಕ್ಕೆ ಕೇನೋಪನಿಷತ್ ಹೇಳುತ್ತೆ, ಯಾರಿಗಿದು ತಿಳಿದಿದೆಯೋ ಅವನಿಗಿದು ತಿಳಿದಿಲ್ಲ, ಯಾರಿಗಿದು ತಿಳಿದಿಲ್ಲ ಅವನಿಗಿದು ತಿಳಿದಿದೆ. ತಿಳಿಯದವನಿಗೆ ಮತ್ತೆ ತಿಳಿದವನಿಗೆ ಇದು ಅತೀತವಾಗಿದೆ, ಅವನಿಗಿಂತಲೂ ಹೊರತಾಗಿದೆ. ಅವನು ಹೇಗಿದ್ದಾನೋ ಹಾಗೆ ಇದ್ದಾನೆ. ಯಾವುದನ್ನ ನೀನು ಇದು ಎಂದು ತಿಳಿದಿದ್ದೀಯೋ ಅದು ಇದಲ್ಲ ಅಂತ ಕೇನೋಪನಿಷತ್ತು ನೆಗೆಟ್ ಮಾಡುತ್ತೆ. ನಮ್ಮನ್ನ ಭಗವಂತ ಹೇಗಿದ್ದಾನೋ ಹಾಗಿದ್ದಾನೆ. ಅವನನ್ನ ಕಂಡವರು ಹಲವರು, ಕಾಣದೆ
ಅವರು ಯಾರು ಕಂಡಿದ್ದಾರೋ ಅವರು ಹೇಳಿದ್ದನ್ನ ಕೇಳಿ ನಂಬುವವರು ಹಲವರು. ಈ ನಂಬುವವರ ಮಧ್ಯೆ ಕಿತ್ತಾಟ ಹೊರತು ಕಂಡವರಿಗೆ ಕಿತ್ತಾಟ ಇಲ್ಲ. ಅವನಿಗೆ ಯಾರಿಗೆ ಅನುಭವ ಬಂದಿದೆ, ಸತ್ಯದ ಅನುಭವ ಅನ್ನೋಣ, ಆತ್ಮದ ಅನುಭವ, ಭಗವಂತನ ಸಾಕ್ಷಾತ್ಕಾರ, ಅದಕ್ಕೆ ಹಲವು ರೀತಿಯ ಆ ಅನುಭವಕ್ಕೆ ಬೇರೆ ಬೇರೆ ಯೋಗ ಮಾರ್ಗದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಆ ಹಂತಕ್ಕೆ ಹೋದವರು ಅವರು ಘರ್ಷಣೆ ಆಗಿಲ್ಲ. ಅವರು ಹೇಳಿದ್ದನ್ನ ಸುಖ ಸುಮ್ಮನೆ ಹಾಗೆ ನಂಬಿ, ನಾವು ಅನುಭವಕ್ಕೆ ಆ ದರ್ಶನಕ್ಕೆ ಹೋಗದೆ ನಂಬಿದವರು ಮಾತ್ರ ಅವರು ನನ್ನ ದೇವರ ಸರಿ, ನಿನ್ ದೇವ್ರ ತಪ್ಪು, ನನ್ನ ದೇವರು ಶ್ರೇಷ್ಠ, ನಿನ್ ದೇವರಲ್ಲ, ನನ್ನ ದೇವ್ರು ಇಷ್ಟು ಹಳಬ, ಈ ರೀತಿ ಕಿತ್ತಾಡ್ತಿರ್ತಾರೆ. ಸೊ ನಮ್ಮ ಅನುಕೂಲದ ಭಗವಂತ ಇದ್ದಲ್ಲ, ಅವನು ವಿಶ್ವಪೂಜಿತ ಅಲ್ಲ. ಅವನು ಹೇಗಿದನೋ ಅವನು ವಿಶ್ವಪೂಜಿತ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಹೇಳ್ತಾನೆ, ನೀ ಯಾವ ಕಲ್ಪನೆಯಲ್ಲಿ ನೀವು ಭಗವಂತನನ್ನ ನಿಮ್ಮ ಕಲ್ಪನೆಯಲ್ಲಿ ಪೂಜೆ ಮಾಡೋದು ಕೊನೆ ತಲುಪೋದು ಭಗವಂತನಿಗೆ ಅಂತ. ಅವ್ನು ನನಗೆ ಅಂತಾನೆ. ನನಗೆ ನೀ ಎಲ್ಲಿ ಯಾರನ್ನೇ ಪೂಜೆ ಮಾಡೋದು ಕೊನೆಗೆ ಅದು ಸೇರೋದು ನನಗೆ ಅಂತ ಹೇಳಿದ ತಕ್ಷಣ ಕೃಷ್ಣನಿಗೆ ಸೇರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ತನ್ನ ಭಗವಂತ ಅಂತ ಹೇಳ್ಕೊಳ್ಳೋದ್ರಿಂದ ಭಗವಂತನಿಗೆ ಸೇರುತ್ತೆ. ಅದು ಬರೀ ಕೃಷ್ಣನಿಗೆ ಸೇರುತ್ತೆ ಅನ್ಕೊಂಡಾಗ ತಪ್ಪಾಗತ್ತೆ. ಯೇಸು ನನಗೆ ಶರಣಾಗು ಅಂತ ಹೇಳದಂದ್ರೆ ಅವನು ತಾನೇ ಸತ್ಯವಾಗಿ ನಿಂತಿದ್ದಾನೆ, ತಾನೇ ಗುರುವಾಗಿ ಅಲ್ಲಿ ನಿಂತಿದ್ದಾನೆ, ಗುರುವಿಗೆ ಶರಣಾಗು. ಸೊ ನಾನು ಯೇಸುವಿನ ಮಾತು ನಾನು ಕೇಳಿದ್ರೆ ನನಗೆ ಶರಣಾಗು, ಐ ಆಮ್ ದ ವೇ ಅಂತ ಹೇಳ್ತಾರೆ. ಅಂದ್ರೆ ಸತ್ಯ ಇಸ್ ದ ವೇ, ಗುರು ಇಸ್ ದ ವೇ. ಸೊ ನಿಮ್ಮ ಗುರುಗಳನ್ನ ಹುಡುಕಿ ಅವನಲ್ಲಿ ಶರಣಾಗಬೇಕು. ಸೊ ಬುದ್ಧಂ ಶರಣಂ ಗಚ್ಚಾಮಿ ಅಂದ ತಕ್ಷಣ ಯಾರಿಗೆ ಅರಿವಿದೆಯೋ ಅವನು ಬುದ್ಧ, ಎಚ್ಚರಗೊಂಡವನು ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ ಅಂದಾಗ ಯಾರು ಬುದ್ಧನಾಗಿದ್ದಾನೋ, ಯಾರು ಎಚ್ಚರಗೊಂಡಿದ್ದಾನೋ ಅವನಿಗೆ ಶರಣಾಗಬೇಕು. ನಾವು ಬೌದ್ಧ ಧರ್ಮದ ಬುದ್ಧನೇ ಬುದ್ಧ ಅನ್ಕೊಂಡಾಗ ಮತ್ತೆ ನಾವು ಎಡೋಗ್ಬಿಡ್ತೀವಿ. ಬುದ್ಧ ಅಷ್ಟೇ, ಎಚ್ಚರಗೊಂಡವನೇ. ಹಾಗೆ ನಾವು ಲಿಟರಲ್ ಆಗಿ ತಗೊಳ್ಳೋ ಬದಲು ಅದನ್ನ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ನಾವು ತಗೊಂಡಾಗ ನಮ್ಗೆ ಆತ ವಿಶ್ವಪೂಜಿತನಾಗಿರೋದು ನಮ್ಗೆ ಅರಿವು ಬರುತ್ತೆ. ಎಲ್ಲರೂ ಪ್ರತಿಯೊಂದು ಯಾವುದೇ ಮೂಲೆಗೆ ಹೋದ್ರು ಒಂದಲ್ಲ ಒಂದು ಕಲ್ಪನೆಯಲ್ಲಿ ದೇವರಿದ್ದಾನೆ, ಅವನು ಹೀಗಿದ್ದಾನೆ ಅಂತ ತಮ್ಮದೊಂದು ಕಲ್ಪನೆಯಲ್ಲಿ, ಗ್ರಹಿಕೆಯಲ್ಲಿ, ಅಥವಾ ಅವರಿಗೆ ನೀಡಿರುವ ನಂಬಿಕೆಯ ಆಧಾರದ ಮೇಲೆ ಅವರವರ ಸಂಸ್ಕೃತಿ ತಕ್ಕಂಗೆ ಅವನನ್ನ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಮಾಸ್ ಹೋಗ್ತಾರೆ. ಅದು ಅವರವರಿಗೆ ಬಿಟ್ಟಿದ್ದು. ಸೊ ಯಾರು ಹೇಗೆ ಅವನನ್ನ ನಂಬಿದರೂ ಕೂಡ ಕೊನೆಗೆ ಅವನು ಹೇಗಿದ್ದಾನೋ ಹಾಗೆ ಇರುವವನು ಸ್ವೀಕರಿಸುತ್ತಿದ್ದಾನೆ. ಹಾಗವನು ವಿಶ್ವಪೂಜಿತ. ಇಡೀ ವಿಶ್ವವೆಲ್ಲ ತಮ್ಮ ರೀತಿಯಲ್ಲೇ ಪೂಜಿಸುತ್ತಿದ್ದರೂ ಕೊನೆಗೆ ಪೂಜಿಸುತ್ತಿರುವುದು ಮೂಲವನ್ನೇ. ಅದು ಅವರಿಗೆ ಅದು ಅರಿವಿಲ್ಲದೆ ಇರಲಿ, ಎಲ್ಲರೂ ಪೂಜಿಸುತ್ತಿರುವುದು ಅವನಿಗೆ. ಈಗ ಉದಾಹರಣೆ, ಬೇರೆ ಧರ್ಮಗಳಲ್ಲಿ ಲಕ್ಷ್ಮಿಯ ಕಲ್ಪನೆ ಇಲ್ಲ, ಹಾಗಂತ ಅವರಲ್ಲಿ ಲಕ್ಷ್ಮಿ ಒಲಿದಿಲ್ಲ ಅನ್ನಕ್ಕಾಗಲ್ಲ. ಬೇರೆ ಎಷ್ಟೋ ಧರ್ಮಗಳಲ್ಲಿ ಸರಸ್ವತಿಯ ಕಲ್ಪನೆ ಇಲ್ಲ, ಹಾಗಂತ ಅವ್ರಿಗೆ ಜ್ಞಾನ ವಿದ್ಯೆ ಒಲಿದಿಲ್ಲ ಅಂತ ಹೇಳಕ್ಕಾಗಲ್ಲ. ಕುಬೇರನ ಕಲ್ಪನೆ ಬೇರೆ ಎಷ್ಟೋ ಧರ್ಮಗಳಲ್ಲಿ ಇರಲ್ಲ, ಅವ್ರು ಬೇರೆ ಯಾವುದೋ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಹಲವು ದೇವತೆಗಳ ಕಲ್ಪನೆ ಬೇರೆ ಬೇರೆ ಧರ್ಮಗಳಲ್ಲೂ ಇರುತ್ತೆ. ಅವ್ರು ಯಾವುದೋ ಒಂದು ಕಲ್ಪನೆಯಲ್ಲಿ ಅವರಲ್ಲಿ ಅದನ್ನ ನಂಬುವುದೋ, ಪೂಜಿಸುವುದೋ, ಪ್ರಾರ್ಥಿಸುವುದೋ ಮಾಡ್ತಿರ್ತಾರೆ. ಕೊನೆಗೆ ಮನುಷ್ಯ ಪ್ರಯತ್ನ ಇರುತ್ತೆ, ಆ ಮನುಷ್ಯ ಪ್ರಯತ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿರುತ್ತೆ. ಈ ಪೂಜೆ ಪುನಸ್ಕಾರಗಳೊಂದು ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿಗೆ ಸಹಾಯ ಮಾಡಿ ನನಗೆ ಮತ್ತಷ್ಟು ಭಕ್ತಿ ಶರಣಾಗತಿ ಮೂಡಿಸುವುದರಿಂದ ಅಂತ ಆಚರಣೆಗಳು ಮಾಡಿದ್ರು ಕೊನೆಗೆ ಭಗವಂತ ಒಲಿಯೋದು ನನ್ನೊಳಗಿನ ಅಂತಃಶಕ್ತಿಗೆ. ಆದ್ದರಿಂದ ನನ್ನಲ್ಲಿರುವ ಶ್ರದ್ಧೆ, ಭಕ್ತಿ ಮತ್ತೆ ನಾನು ಮಾಡುವ ಪ್ರಯತ್ನಕ್ಕೆ ಒಲಿಯುವುದರಿಂದ ಇವೆಲ್ಲ ಕೊನೆಗೆ ಸಹಾಯಕಾರಿ. ನಾವು ಹೊರಗೆ ರೂಪಗಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಮತೀಯರಾಗ್ತಾ ಹೋಗ್ಬಿಡ್ತೀವಿ. ಅದರ ಸಮಸ್ಯೆ ನಾವೆಲ್ಲ ಇವತ್ತು ಇಡೀ ಪ್ರಪಂಚ ಪೂರ್ತಿ ನೋಡ್ತಾ ಇದೀವಿ. ಮತೀಯವಾಗಿರೋದ್ರಿಂದ ಯಾವ ಮಟ್ಟಿಗೆ ಯುದ್ಧ, ಕಲಹಗಳು ಮತ್ತೆ ಸಮಾಜದಲ್ಲಿ ಅಶಾಂತಿ ಮೂಡ್ತದೆ ನಾವು ನೋಡ್ತಾ ಇದೀವಿ. ಅವರವರ ನಂಬಿಕೆಯನ್ನ ಅವರವರಿಗೆ ಬಿಟ್ಟು ಅದನ್ನ ಎಲ್ಲರೂ ಸೇರಿ ಪಾಲಿಸಿಲ್ಲ ಅಂದ್ರೂ ಅದನ್ನ ಗೌರವಿಸಿ ಅದಕ್ಕೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಎಲ್ಲರೂ ಬೆರೆತು ಬದುಕೋದಕ್ಕೂ ಕಷ್ಟ ಆಗುತ್ತೆ ಅನ್ನೋದಿದ್ರೆ, ಎಲ್ಲ ನಂಬಿಕೆ ಜನ ಒಟ್ಟಿಗೆ ಬೆರೆತು ಬದುಕೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಕೊನೆ ಪಕ್ಷ ಬೆರೆತಿಲ್ಲ ಅಂದ್ರು ಒಬ್ಬ ಇನ್ನೊಬ್ಬನ ನಂಬಿಕೆಯನ್ನ ಗೌರವಿಸಿ ಬದುಕಿದ್ರೆ ಎಷ್ಟೋ ಬಹುಶಃ ಕಲಹಗಳು, ಯುದ್ಧಗಳು ಮತ್ತೆ ಅಶಾಂತಿ ಬಹುಶಃ ಒಂದು ತಕ್ಕ ಮಟ್ಟಿಗಾದ್ರೂ ಕಡಿಮೆ ಆಗ್ಬೋದು. ಅದಾಗ್ಬೇಕು ಅಂದ್ರೆ ವಿಶ್ವ ಪ್ರಜ್ಞೆಯಲ್ಲಿ ನಾವು ಮತವನ್ನ, ಧರ್ಮವನ್ನ ನೋಡಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ಬೇಕಾಗತ್ತೆ. ಹಾಗೆ ವಿಶ್ವಮಯ ವಿಷ್ಣು ಸಹಸ್ರನಾಮ ಕೂಡ ವಿಶ್ವಂ ವಿಷ್ಣು ಅಂತ ಶುರು ಆಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಏನ್ ಹೆಸರುಗಳು ಶುರು ಆಗುತ್ತೆ ಅದ್ರ ಮೊದಲು ವಿಶ್ವಂ ವಿಷ್ಣು ಅಂತ ಶುರು ಆಗುತ್ತೆ. ವಿಶ್ವಂ ಅಂದಾಗ ಇಡೀ ವಿಶ್ವಕ್ಕೆ ಕಾರಣನಾದವನು. ಆ ಕಾರಣನಾಗಿ ಎಲ್ಲಿ ಹೋಗಿದ್ದಾನೆ ಅದರೊಳಗೆ ಹೊಕ್ಕಿದ್ದಾನೆ, ಇಡೀ ವಿಶ್ವವೆಲ್ಲ ಆವರಿಸಿಕೊಂಡಿದ್ದಾನೆ. ಹಾಗಾಗಿ ವಿಷ್ಣು. ಅದಕ್ಕೆ ಬೀಜವೃಕ್ಷ ನ್ಯಾಯ ಅಂದ್ರೆ ಒಂದು ಬೀಜ ತಗೊಂಡು ಭೂಮಿಗೆ
ಹಾಕ್ತೀವಿ. ಅದು ಮೊಳಕೆ ಒಡೆಯುತ್ತೆ. ಅದು ಚಿಕ್ಕ ಸಸಿಯಾಗಿ, ಸಸಿಯಿಂದ ಅದು ದೊಡ್ಡ ಗಿಡವಾಗಿ, ಅಲ್ಲಿಂದ ಮತ್ತೆ ಮರವಾಗಿ ಬೆಳೆಯುತ್ತೆ. ಅದು ಬೀಜ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ, ಆ ಚಿಕ್ಕ ಬೀಜವೇ ಇವತ್ತು ಮರವಾಗಿ ನಿಂತಿದೆ. ಅದು ಪೂರ್ತಿ ಅದೇ ತನ್ನ ಸತ್ವವನ್ನು ಒಳಗಿಂದ ವ್ಯಕ್ತಪಡಿಸಿ ಅಲ್ಲಿ ಮಾಸ್ ಕ್ರಿಯೇಟ್ ಮಾಡ್ಕೊಂಡು ಅದು ನಿಂತಿದೆ. ಆ ಬೀಜವೇ ಮರವಾಗಿದೆ. ಬೀಜ ಎಲ್ಲಿ ಹೋಯ್ತು ಕೇಳಿದ್ರೆ, ಬೀಜದ ವ್ಯಕ್ತ ಸ್ವರೂಪ ಮರ. ಹಾಗೆ ಭಗವಂತ ಬೀಜನಾಗಿ ಸೃಷ್ಟಿಯಲ್ಲಿ ತಾನೇ ಮೊಳಕೆ ಒಡೆದು ನಿಂತಾಗ ಇಡೀ ಹೊರಗೆ ಕಾಣುವ ಸೃಷ್ಟಿ ಏನಿದೆ ಅದಷ್ಟು ಭಗವಂತನ ವ್ಯಕ್ತ ಸ್ವರೂಪ ಆಗ್ಬಿಡುತ್ತೆ. ಹಾಗೆ ಅವನು ವಿಶ್ವವೂ ಹೌದು, ಅದರ ಕಾರಣಕರ್ತನೂ ಹೌದು. ಹಾಗೆ ಆ ಕಾರಣಕರ್ತನಾಗಿದ್ದು ಅದರೊಳಗೆ ಇದ್ದು ಅದನ್ನ ಅವನೇ ವ್ಯಕ್ತಪಡಿಸಿರುವವನು ಅವನೇ ಆದ್ರಿಂದ ಅವನು ವಿಶ್ವನೂ ಹೌದು, ವಿಶ್ವಮಯನೂ ಹೌದು. ಹಾಗೆ ಅವನು ವಿಶ್ವ ಪೂಜಿತನೂ ಹೌದು. ನಾವು ಕಲ್ಲನ್ನ ಪೂಜೆ ಮಾಡ್ಲಿ, ಮಣ್ಣನ್ನ ಪೂಜೆ ಮಾಡ್ಲಿ, ನದಿನ ಪೂಜೆ ಮಾಡ್ಲಿ, ಆಕಾಶವನ್ನ ಪೂಜೆ ಮಾಡ್ಲಿ, ಅಥವಾ ಕೈ ಮುಗಿದ ಏನೋ ಗೊತ್ತಿಲ್ಲ ಕಣ್ಮುಚ್ಚಿ ನಮಸ್ಕರಿಸಿದ್ರು ಕೂಡ ಅವನು ವಿಶ್ವ ಪೂಜಿತನೇ. ವಿಶ್ವದಲ್ಲಿ ಯಾರ್ಯಾರು ಯಾವ್ಯಾವ ನಂಬಿಕೆಯಲ್ಲಿ ನಾವು ಪೂಜೆ ಮಾಡಿದ್ರು, ಯಾವುದೇ ಹೊರಗಿನ ಆಕಾರಗಳನ್ನ ಪೂಜೆ ಮಾಡಿದ್ರು ಅಥವಾ ಪ್ರಾರ್ಥನೆ ಮಾಡಿದ್ರು, ಕೊನೆಗೆ ತಲುಪೋದು ಅವನಿಗೆ ಆಗಿರುತ್ತೆ. ಅವನು ವಿಶ್ವ ಪೂಜಿತ, ವಿಶ್ವ ಮತ್ತೆ ವಿಶ್ವಮಯ. ಆ ರೀತಿ ಆದಾಗ ನಮಗೆ ಮತ್ತಷ್ಟು ಎಲ್ಲೆಲ್ಲಿ ನೋಡಿದ್ರು ನಮಗೆ ಭಕ್ತಿ ಮೂಡೋಕ್ ಶುರು ಆಗತ್ತೆ. ಬರೀ ಒಂದು ರೂಪದಲ್ಲಿ, ಒಂದು ನಾಮದಲ್ಲಿ ಮಾತ್ರ ಭಕ್ತಿ ಮಾಡಬೇಕು ಅಂತಾಗಲ್ಲ. ಆಗ ವಿಶ್ವ ಭಕ್ತಿ ನಮಗೆ ಮೂಡ್ತಾ ಹೋಗುತ್ತೆ. ಅದೊಂದು ವಿಶ್ವ ಪ್ರಜ್ಞೆ. ಅದು ಮತ್ತಷ್ಟು ವಿಕಸನವಾಗ್ತಾ ಹೋಗುವಂತಹ ಒಂದು ಹಂತ. ಅಂತಹ ಹಂತ ಬರಲಿ ಎಲ್ರಿಗೂ. ಎಲ್ಲೆಲ್ಲೂ ಕನಕದಾಸರು ಎಲ್ಲೆಲ್ಲೂ ಭಗವಂತನ ಸ್ಮರಿಸ್ತಾ ಸದಾಕಾಲ ಅವನ್ನೇ ಗುನುಗ್ತಾ ಹಾಡ್ತಾ ಎಲ್ಲ ಕಡೆಯೂ ಅವನ ಅನುಭವವನ್ನೇ ಪಡಿತಾ ಬದುಕಿದಂಥ ಕನಕದಾಸರು, ಪುರಂದರದಾಸರು, ವಚನಕಾರರು, ಸೂಫಿಗಳು, ಉಪನಿಷತ್ಕಾರರು, ಮೀರಾ, ಲಲ್ಲೇಶ್ವರಿ, ಸಹಜೋ, ಇವರೆಲ್ಲ ಕೊನೆಗೆ ಎಲ್ಲ ಕಡೆಯೂ ಭಗವಂತನ ಅಹ್, ಅನುಭವಕ್ಕೆ ತಂದವರೇ, ಎಲ್ಲರಲ್ಲೂ ಭಗವಂತನ ಕಂಡವರೇ. ಅದು ಆ ವಿಶ್ವ ಪ್ರಜ್ಞೆಯಿಂದ ಬರುತ್ತೆ. ಅಂತಹ ವಿಶ್ವ ಪ್ರಜ್ಞೆ ಬರದೆ ನಮಗೆ ಭಕ್ತಿಯ ಪರಾಕಾಷ್ಠೆ ಸಿಗೋದಕ್ಕೆ ಕಷ್ಟ. ಇಲ್ಲ ನಾವು ನಮ್ಮ ವೈಯಕ್ತಿಕಕ್ಕೆ ಅಥವಾ ನಮ್ಮ ಸಂಕುಚಿತ ದೃಷ್ಟಿಕೋನದಲ್ಲೇ ಭಗವಂತನ ನೋಡೋ ಹಾಗಾಗುತ್ತೆ. ಯಾರು ವಿಶ್ವಪೂರ್ತಿ ಆವರಿಸಿಕೊಂಡಿದ್ದಾನೋ, ಬ್ರಹ್ಮನಾಗಿ ಬೃಹತ್ತಾಗಿದ್ದಾನೋ, ಅವರನ್ನ ಸಂಕುಚಿತ ದೃಷ್ಟಿಯಲ್ಲಿ, ಸಂಕುಚಿತ ಮನೋಭಾವದಲ್ಲಿ ನೋಡುವಾಗ ನಮಗದು ಸಿಗುವ ಲಾಭವೂ ಕಡಿಮೆ, ಅದರಲ್ಲಿ ಸಿಗುವ ರಸವೂ ಕಡಿಮೆ. ನಮಗೆ ನಮ್ಮ ದೃಷ್ಟಿ ಎಷ್ಟು ವಿಶಾಲವಾಗ್ತಾ ಹೋಗುತ್ತೆ, ನಮ್ಮ ಮನಸ್ಸು ಬುದ್ಧಿ ಅಷ್ಟು ವಿಶಾಲವಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ಬುದ್ಧಿ ಎಷ್ಟು ವಿಶಾಲವಾಗ್ತಾ ಹೋಗುತ್ತೋ ನಮ್ಮಲ್ಲಿರುವ ಅನವಶ್ಯಕ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅನವಶ್ಯಕ ವಿಷಯಗಳು ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ಭಗವಂತನ ಪ್ರೀತಿ ತುಂಬೋದಕ್ಕೆ ನಮಗೆ ಜಾಗ ಸಿಗುತ್ತೆ ಒಳಗಡೆ. ಇಲ್ಲಾಂದ್ರೆ ಬರೀ ನಮ್ಮ ಹತಾಶೆಗಳು, ಅಸೂಯೆಗಳು, ನಮ್ಮಲ್ಲಿರುವ ಅಹಂಕಾರ ಇದೇ ಒಳಗೆ ತುಂಬಿರೋದ್ರಿಂದ ಒಳಗೆ ಭಗವಂತನ ಪ್ರೇಮವೆನ್ನುವ ರಸ ಹರಿಯೋದಕ್ಕೆ ಜಾಗವೇ ಆಗ್ತಲ್ಲ. ಎಲ್ಲ ಖಾಲಿ ಮಾಡ್ಕೊಂಡ್ರೆ ತಾನಾಗೆ ಹರಿಭಕ್ತಿ ಸಾರ ಇದೆಯಲ್ಲ, ಆ ಹರಿಭಕ್ತಿ ಸಾರ ನಮ್ಮಲ್ಲಿ ಇಳಿಯೋದಕ್ಕೆ ಸಾಧ್ಯ. ಅದಾಗಬೇಕು ಅಂದ್ರೆ ಒಳಗಿಂದ ನಾವು ಖಾಲಿ ಮಾಡ್ಕೋಬೇಕು. ವಿಶ್ವಮಯ ಅಮಿತ ವಿಕ್ರಮ ಅವನು. ಎಲ್ಲ ಅಸುರರನ್ನೆಲ್ಲ ಸೋಲಿಸ್ತಾನೆ, ರಾಕ್ಷಸರನ್ನ ಸೋಲಿಸ್ತಾನೆ. ಜನ್ಮ ಜನ್ಮಗಳಿಂದ ಅರಿಷಡ್ ವರ್ಗಗಳು ಅಂತೀವಲ್ಲ, ಅರಿ ಅಂದ್ರೆ ಶತ್ರುಗಳು, ನಮ್ಮಲ್ಲಿರೋ ಕಾಮ, ಕ್ರೋಧ, ಮೋಹ, ಮದಮಾತ್ಸರ್ಯಗಳು. ಇದನ್ನ ಎಷ್ಟು ಕಷ್ಟಪಡ್ತಿದ್ವಿ ಗೆಲ್ಲೋದಕ್ಕೆ ಅಂತ ಭಗವಂತನಿಗೆ ಶರಣಾಗ್ಬಿಟ್ರೆ ಅವನ್ನೆಲ್ಲನೂ ಕೊಂದ್ಬಿಡ್ತಾನೆ. ನಮ್ಮ ಶತ್ರುಗಳನ್ನ ಕೊಲ್ತಾನೆ. ನಮ್ಮ ಶತ್ರುಗಳು ಕೊಲ್ತಾನೆ ಅಂತಂದ್ರೆ ನಮ್ಮ ಶತ್ರುಗಳ ಕೊನೆಗೆ ನಮ್ಮಲ್ಲೇ ಇದ್ದಾರೆ. ಅದು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮನಸ್ಸು ಬುದ್ಧಿಯ ಅಮ್, ವಿಲಕ್ಷಣವಾದ ವ್ಯವಹಾರ, ಅಹಂಕಾರದ ತನ್ನ ಮೂಗು ನೇರದ ದೃಷ್ಟಿಕೋನ, ಇದೆಲ್ಲ ಸಂಕುಚಿತಗೊಳಿಸಿರುತ್ತೆ. ಅದರಿಂದ ಮುಕ್ತಿಗೊಳಿಸ್ತಾನೆ. ಹಾಗೂ ಅಮಿತ ವಿಕ್ರಮ, ಯಾರವನಿಗೆ ಶರಣಾಗಿದ್ದಾರೋ ಅವರೆಲ್ಲರ ಶತ್ರುಗಳನ್ನು ನಾಶ ಮಾಡಿದ್ದಾನೆ. ಅರಿಷಡ್ ವರ್ಗಗಳನ್ನ ಅವನು ನಾಶ ಮಾಡಿರುವುದರಿಂದ ಆತ ಅಮಿತ ವಿಕ್ರಮ. ಹಾಗೆ ಅವನು ಭೀಮ ಅಂತ, ಈ ಹೆಸರು ತುಂಬಾ ಚೆನ್ನಾಗಿದೆ. ಅವನು ಭೀಮ ಅಂದ್ರೆ ಅರ್ಥ ಭಯಂಕರನಾದವನು ಅಂತ. ಭಗವಂತ ಭಯಂಕರ ಆಗೋದಕ್ಕೆ ಹೇಗೆ ಸಾಧ್ಯ? ಅವನು ನೋಡಿದ್ರೆ ಕಮಲಾಕ್ಷ ಅಂತಾರೆ, ಪುಂಡರೀಕಾಕ್ಷ ಅಂತಾರೆ, ಅವನನ್ನ ಸುದರ್ಶನ ಅಂತಾರೆ, ಅವನ ಕಾಂತ ಅಂತಾರೆ, ಎಷ್ಟು ಸುಂದರವಾಗಿದ್ದಾನೆ ಅಂತ ಎಲ್ಲದರಲ್ಲೂ ಹೇಳ್ತಾರೆ. ಹಾಗಿದ್ದಾಗ ಅವನು ಭೀಮ ಆಗೋದಕ್ಕೆ ಹೇಗೆ ಸಾಧ್ಯ? ಭಯಂಕರನಾಗೋದಕ್ಕೆ ಹೇಗೆ ಸಾಧ್ಯ? ಇದು ನಾವು ನೋಡ್ಬೇಕು. ಈಗ ಉದಾಹರಣೆ, ಅವನು ನರಸಿಂಹ ಅವತಾರದಲ್ಲಿ ಬಂದ ಅಂತ ಅನ್ನೋದಾದ್ರೆ ಅಲ್ಲಿ ಪ್ರಹ್ಲಾದನಿಗೆ ಭಯ ಇಲ್ಲ, ಅಲ್ಲಿ ಹಿರಣ್ಯಕಶಿಪುವಿಗೆ ಭಯ. ನಾವು ಭಗವದ್ಗೀತೆ ನೋಡುವಾಗ ವಿಶ್ವರೂಪ ದರ್ಶನವನ್ನ ಭಗವಂತ ತೋರಿಸ್ತಾನೆ, ವಿಶ್ವರೂಪವನ್ನ ತೋರಿಸ್ತಾನೆ. ಆಗ ಅರ್ಜುನ ನೋಡಕ್ಕಾಗ್ದು, ಇಲ್ಲಪ್ಪ ನನ್ ಕೈಲಿ ನೋಡಕ್ಕಾಗ್ತಾ ಇಲ್ಲ, ದಯವಿಟ್ಟು ನೀನು ವಾಪಸ್ ಕೃಷ್ಣನ ರೂಪಕ್ಕೆ ಬಾ, ನನಗಿದನ್ನ ತಗೊಳಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಇದನ್ನ ಕಾಂಪ್ರಹೆಂಡ್ ಮಾಡಕ್ಕೆ, ಐ ಆಮ್ ಅನೇಬಲ್ ಟು ರೆಕನ್ ಇಟ್, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನನಗೆ ಅಂತ ಅಂತಾನೆ. ಯಾಕೆ ಅಂದ್ರೆ ಅವನು ಇನ್ನೂ ರೆಡಿ ಇಲ್ಲ. ಹಿರಣ್ಯಕಶಿಪು ರೆಡಿ ಇಲ್ಲ, ಅವ್ನು ಹೇಗಿದ್ದನ ಹಾಗೆ ನೋಡೋದಕ್ಕೆ ಅವ್ನು ರೆಡಿ ಇಲ್ಲ. ಅರ್ಜುನ ರೆಡಿ ಇಲ್ಲ, ಅದಕ್ಕೆ ಕೃಷ್ಣ
ತಗೋ ದಿವ್ಯ ದೃಷ್ಟಿ ಕೊಡ್ತೀನಿ, ಈ ದಿವ್ಯ ದೃಷ್ಟಿನ ನನ್ನ ನೋಡು ಅಂತ ಹೊಸ ಲೆನ್ಸ್ ಕೊಡ್ತಾನೆ. ಯಾಕೆಂದ್ರೆ ಅವನು ತಾನಾಗಿ ದಕ್ಕಿಸಿಕೊಂಡದ್ದಲ್ಲ. ಅವನು ಕಾರ್ಪಣ್ಯ ದೋಷದಿಂದ ಅವನು ಒಳಗಾಗಿರೋ ವ್ಯಕ್ತಿಗೆ ಅವನು ಹೇಗಿದ್ದನು ಹಾಗೆ ನೋಡುವ ಶಕ್ತಿ ಅರ್ಜುನ ಕಳ್ಕೊಂಡಿದ್ದಾನೆ. ಗೊಂದಲದಲ್ಲಿದ್ದವರಿಗೆ ಭಗವಂತ ಹೇಗೆ ಬಂದ್ರು ನೋಡುವ ಶಕ್ತಿ ಅವ್ರಿಗಿಲ್ದದಿಂದ ಅವನದಕ್ಕೆ ಮತ್ತವನು ದಿವ್ಯ ಚಕ್ಷುವನ್ನ ಕೊಟ್ಟು ನೋಡು ನನ್ನ ವಿಶ್ವರೂಪವನ್ನ, ಈ ವಿರಾಟ್ ರೂಪವನ್ನ ನೋಡು ಅಂತಂದಾಗ, ಸಿನ್ಸ್ ಇಟ್ ಇಸ್ ಎ ಬಾರೋಡ್ ಲೆನ್ಸ್, ಅದು ಭಗವಂತನೇ ಕೊಟ್ಟಿದ್ರಿಂದ, ಅದು ತಾನೇ ದುಡಿದಿದ್ದ ಅಲ್ಲದೆ ಇರೋದ್ರಿಂದ ಅವನ ಕೈಲಿ ನೋಡೋದಕ್ಕಾಗಲ್ಲ. ಅವನು ಭಯಂಕರನ ಕಾಣ್ತಾನೆ. ಅಯ್ಯೋ, ಎಲ್ಲರೂ ಅವನ ಬಾಯಲ್ಲೇ ಹೋಗ್ತಾ ಇದಾರೆ. ಅವನ ಪಾಂಡವರು, ಕೌರವರು, ಇಡೀ ಪ್ರಪಂಚದೆಲ್ಲವೂ ಅವನ ಬಾಯಲ್ಲಿ ಹೋಗಿ ನಾಶ ಆಗ್ತಾ ಇದೆ, ಎಲ್ಲವೂ ಅಂತ್ಯಗೊಳ್ತಾ ಇದೆ, ಎಲ್ಲವೂ ಕೊಲ್ಲಲ್ಪಡ್ತಿದೆ ಅಂತ ನೋಡಿದಾಗ ಅವನಿಗದನ್ನ ತಡ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಅರ್ಜುನ ಎದುರಿಗೆ ನಿಂತಿರೋ ತಾತನ, ಅಣ್ಣ ತಮ್ಮನ ಕೊಲ್ಲಬೇಕಲ್ಲ ಅನ್ನೋ ಥಾಟೇ ಅವನಿಗೆ ಅಷ್ಟು ಗೊಂದಲಗೊಳಿಸಿರುವಾಗ, ಇಡೀ ಪ್ರಪಂಚವೇ ಆ ವಿಶ್ವರೂಪದಲ್ಲಿ ಹೋಗಿ ಕೊನೆಗೊಳ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಅವನಿಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅದು ಅರಗಿಸ್ಕೊಳಕ್ಕಾಗಲ್ಲ. ಆಗ ಅವನೇನಂತಾನೆ, ಇಲ್ಲಪ್ಪ ನನ್ನ ಕೈಲಾಗಲ್ಲ, ವಾಪಸ್ ಹಳೆ ರೂಪಕ್ಕೆ ಬಂದ್ಬಿಡು, ನನಗೆ ಗೊತ್ತಿರೋ ಸಹಜ ರೂಪ ಕೃಷ್ಣನ ರೂಪಕ್ಕೆ ಬಾ ಅಂತಾನೆ. ಅವನಿಗೆ ಭಯಂಕರನಾಗ್ಬಿಡ್ತಾನೆ. ಆದ್ರೆ ಯಾರು ಅದರಲ್ಲೇ ನಡೆದಿರ್ತಾರೆ, ಸತ್ಯದ ಮಾರ್ಗದಲ್ಲಿ ನಡೀತಾರೆ, ಹೋದಂತ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಯಾರು ಸತ್ಯದ ಮಾರ್ಗದಲ್ಲಿ ನಡೀತಾರೋನ್ನ ಧೀರ ಅನ್ನತ್ತೆ ಉಪನಿಷತ್ತು. ನಮಗೆ ಧೈರ್ಯ ಬೇಕು. ನಮಗೆ ಧೈರ್ಯ ಇಲ್ಲದೆ ಇದ್ದಾಗ ಅವನು ನಮಗೆ ಭಯಂಕರವಾಗಿ ಕಾಣಿಸ್ತಾನೆ ಹೊರತು ಅವನು ಭಯಂಕರನೂ ಅಲ್ಲ, ಸುಂದರನೂ ಅಲ್ಲ. ಅವನು ಹೇಗಿದ್ದಾನೋ ಹಾಗೆ ಇದ್ದಾನೆ. ಅದಕ್ಕೆ ರಮಣ ಮಹರ್ಷಿ ಚೆನ್ನಾಗಂತಾರೆ, ಭಯ ಭಯ ಹೇಗ್ ಬರಕ್ ಸಾಧ್ಯ, ಯಾರು ಬರಕ್ ಸಾಧ್ಯ? ಎಲ್ಲಿವರೆಗೂ ದೇಹವನ್ನ ನಾನೇ, ಈ ದೇಹವೇ ನಾನು ಅಂತ ಅನ್ಕೊಂಡಿರ್ತೀನಿ, ಅಲ್ಲಿವರೆಗೂ ನನಗೆ ಭಯ. ಈ ದೇಹಕ್ಕೇನೋ ಆಗ್ಬಿಡುತ್ತೆ ಅಂತ ಭಯ, ಈ ದೇಹದ ಮೇಲೆ ಒಳ್ಳೆ ಬಟ್ಟೆ ಇಲ್ಲ ಅಂತ ಭಯ, ಹಾಕಿದ ಬಟ್ಟೆ ಹರಿದೋಯ್ತು ಅನ್ನೋ ಭಯ, ನಾನು ಈ ದೇಹದಿಂದ ನಾನು ಅದನ್ನು ಮಾಡಬೇಕು, ಅದು ಮಾಡಕ್ ಆಗ್ತಿಲ್ಲ ಅನ್ನೋ ಭಯ, ಗೆದ್ಬಿಟ್ರೆ ಮತ್ತೆ ಸೋಲ್ತೀನಿ ಅನ್ನೋ ಭಯ, ಗೆಲುವನ್ನು ಉಳಿಸ್ಕೊಳ್ಬೇಕು ಅನ್ನೋ ಭಯ. ಇದೆಲ್ಲವೂ ಕೊನೆಗೆ ಈ ದೇಹವೇ ನಾನು, ಮಾಡ್ತಿರೋದು ನಾನೇ ಅಂತ ಅನ್ಕೊಂಡಿರೋವರೆಗೂ ಭಯ. ಯಾವಾಗ ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ, ಇದರಲ್ಲಿ ಸದ್ಯಕ್ಕೆ ನಂದು ಜಸ್ಟ್ ವಿಸಿಟಿಂಗ್ ದಾರ್ತ್ ಅಂತ ಓಶೋ ಹೇಳ್ದಂಗೆ, ನಾ ಇಲ್ಲಿಗೆ ಬಂದು ಹೋಗುವವನು ಅಂತ ಗೊತ್ತಾಗತ್ತೆ, ಭಯ ಹೋಗ್ಬಿಡುತ್ತೆ. ಭಯ ಹೋದ ತಕ್ಷಣ ನನ್ನ ಭಾವನೆಗಳು, ನಾನು ವಿಚಾರ ಮಾಡುವ ರೀತಿ, ನಿರ್ಧಾರ ತಗೊಳ್ಳೋ ರೀತಿ ಎಲ್ಲವೂ ಬದಲಾಗ್ಬಿಡುತ್ತೆ. ಹಾಗಾಗಿ ಭಗವಂತ ಭೀಮ ಅಂತ ಯಾಕಾಗಿದ್ದಾನೆ, ಭಯಂಕರ ಯಾಕಾಗಿದ್ದಾನೆ ಅಂದ್ರೆ, ನಮಗೆ ಅವನನ್ನ ನೋಡೋದಕ್ಕೆ ಬೇಕಿರೋ ವ್ಯವಧಾನ ನಮ್ಮಲ್ಲಿಲ್ಲ. ಹಾಗಾಗಿ ನಮ್ಮ ಪಾಲಿಗೆ ಭೀಮ. ನಾವು ಯಾವ ಭಯವನ್ನ ಕಳ್ಕೊತೀವಿ, ಆಗ ಅವನು ಸುದರ್ಶನ ಆಗ್ಬಿಡ್ತಾನೆ, ಆಗ ಅವನು ಕಮಲಾಕ್ಷ ಆಗ್ತಾನೆ, ಪುಂಡರೀಕಾಕ್ಷ ಆಗ್ತಾನೆ, ಅವನು ಕಾಂತ ಆಗ್ತಾನೆ. ಅವನು ಹೇಗಿದ್ದಾನೋ ಹಾಗಿದ್ದಾನೆ. ಅವನು ಕಾಂತನೂ ಅಲ್ಲ, ಭಯಂಕರ ಭೀಮನೂ ಅಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಅದು ಆ ಅನುಭವಕ್ಕಿದೆ. ದರ್ಶನಕ್ಕೆ ಬಂದಾಗ ಅದು ಏನೂ ಅಲ್ಲ, ಅದು ಹೇಗಿದೆಯೋ ಅದು ಹಾಗಿದೆ. ಅದನ್ನ ಅನುಭವದಲ್ಲೇ ಕಂಡುಕೊಳ್ಬೇಕು. ಸೀತೆಯಲ್ಲಿ ರಮಿಸುವವನು, ಸೀತೆಯ ಜೊತೆಗಿರುವವನು, ರಾಮನನ್ನ ಸೀತಾರಮಣ, ವಾಸುಕಿ ಶಯನ. ವಾಸುಕಿ ಶಯನ ಅಂದ್ರೆ ನಾವು ಸಾಮಾನ್ಯ ನೋಡ್ತೀವಿ, ಅದು ಹಿಂಗೆ ಕಾಯಿಲ್ ಆಗಿ ಸುತ್ಕೊಂಡಿರುತ್ತೆ ವಾಸುಕಿ, ಅದ್ರ ಮೇಲೆ ಹಿಂಗೆ ಹೆಡೆ ಎತ್ತಿರುತ್ತೆ. ನಮ್ಮ ಮೂಲಾಧಾರ ಕೂಡ ಹೀಗೆ ಕಾಯಿಲ್ ಆಗಿ ಹೇಗೆ ಹಾವು ಸುತ್ಕೊಂಡಿರುತ್ತೆ, ಹಾಗೆ ಸುತ್ಕೊಂಡು ಮೂಲಾಧಾರದಲ್ಲಿ ಎದ್ದು ಮೂಲಾಧಾರದಲ್ಲಿ ಹೀಗೆ ಬಂದು ಸಹಸ್ರಾರದಲ್ಲಿ ಹೆಡೆ ಎತ್ತಿರುತ್ತೆ, ಅರಿವಿನಿಂದ ಇರುತ್ತೆ ಅಂತ. ಸೊ ಭಗವಂತ ಆ ಮೂಲಾಧಾರದಲ್ಲೇ ಚಕ್ರಗಳಲ್ಲಿ ಅನುಭವಕ್ಕೆ ಬರುವುದರಿಂದ ಅವನ್ನ ವಾಸುಕಿ ಶಯನ, ಇದರಲ್ಲೇ ಇದ್ದಾನೆ, ಆ ಚಕ್ರಗಳಲ್ಲಿ ನೆಲೆಸಿದ್ದಾನೆ. ಮೂಲಾಧಾರದ ಸಹಸ್ರಾರಕ್ಕೆ ಬಂದು ಈ ಸಹಸ್ರಾರದಲ್ಲಿ ಮಲಗಿದ್ದಾನೆ, ಅಲ್ಲಿಯೇ ನೆಲೆಸಿದ್ದಾನೆ. ಮಲಗಿದ್ದಾನೆ ಅಂದ್ರೆ ನೆಲೆಸಿದ್ದಾನೆ. ಮಲಗಿದ್ದಾಗ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಹಾಗಾಗಿ ಮಲಗಿದ್ದಾನೆ ಅಂದ್ರೆ ಎಲ್ಲೂ ಹೋಗಲ್ಲ, ಅವನು ಅಲ್ಲೇ ಸ್ಥಿರವಾಗಿದ್ದಾನೆ ಅಂತ. ಹಾಗಾಗಿ ಅವನು ವಾಸುಕಿ ಶಯನ. ಹಾಗೆ ಅವನು ತುಂಬಾ ಚೆನ್ನಾಗಿದೆ ಖಗಪತಿ ಗಮನ. ಖ ಅಂದ್ರೆ ಆಕಾಶ, ಗ ಅಂದ್ರೆ ಗಮಿಸುವುದು, ಚಲಿಸುವುದು ಅಂತ. ಆಕಾಶದಲ್ಲಿ ಚಲಿಸೋದು ಹಕ್ಕಿಗಳು. ಆ ಹಕ್ಕಿಗಳಿಗೆ ದೊಡ್ಡ ಹಕ್ಕಿ, ವಿಶೇಷವಾದ ಹಕ್ಕಿ ಅಂದ್ರೆ ಗರುಡ. ಹಾಗಾಗಿ ಅಂತಹ ಗರುಡನ ವಾಹನವಾಗಿಟ್ಟುಕೊಂಡು ಚಲಿಸುವವನು ಅಂತ. ಇದು ತುಂಬಾ ಚೆನ್ನಾಗಿದೆ. ಅವು ಗರುಡನ ಮೇಲೆ ಯಾಕೆ ಅವನು ಬರಬೇಕು, ಬೇರೆ ಯಾವ ಹಕ್ಕಿಗಳು ಸಿಗ್ಲಿಲ್ವಾ, ಪಕ್ಷಿ ಸಿಗ್ಲಿಲ್ವಾ ಅಂತ. ಅವರು ಆಗ ಕಂಡಾಗ ಅತಿ ಹೆಚ್ಚು ವೇಗವಾಗಿ ಹೋಗುವಂಥದ್ದು ಗರುಡಾದ್ರಿಂದ ಭಗವಂತ ನಾವು ನೆನೆಸ್ಕೊಂಡಾಗೆಲ್ಲ ಬಂದ್ಬಿಡ್ತಾನೆ, ಪ್ರತ್ಯಕ್ಷ ಆಗ್ತಾನೆ, ನಮ್ಗೆಲ್ಲ ಕಷ್ಟ ಸುಖಗಳಿಗೆ ಆಲಿಸ್ತಾನೆ, ನಮ್ಮನ್ನು ಸದಾ ಕಾಪಾಡ್ತಾನೆ ಅನ್ನೋದಿದ್ರೆ ಅವನು ಅಷ್ಟು ಫಾಸ್ಟ್ ಆಗಿ ಬರ್ಬೇಕಲ್ಲ. ಸೊ ಅಷ್ಟು ಫಾಸ್ಟ್ ಆಗಿ ಬರ್ಬೇಕು ಅಂದ್ರೆ ಆಯ್ತು, ಗರುಡನ ಮೇಲೆ ಬಂದ್ಬಿಡ್ಲಿ. ಮಧ್ಯೆಲ್ಲೂ ಫ್ಲೈಓವರು, ಅಂಡರ್ ಪಾಸ್ ಏನು ಸಿಗಲ್ಲ. ಆಕಾಶದಿಂದ ಅವನು ಬರೋದ್ರಿಂದ ನೆಲದ ಮೇಲೆ ಬರಬೇಕು. ಮತ್ತೊಂದು ಅಂದ್ರೆ ದಾರಿಯಲ್ಲಿ ಕಲ್ಲು ಮುಳ್ಳು ನದಿ ಎಲ್ಲ ಸಿಗತ್ತೆ. ಆಕಾಶದಲ್ಲಿ ಬಂದ್ರೆ ಝೈ ಅಂತ ಬಂದ್ಬಿಡ್ಬೋದು ಭಗವಂತ. ಸೊ ಅಲ್ಲಿ ಫಾಸ್ಟ್ ಆಗಿ ಬರುತ್ತೆ, ಅದು ಗರುಡ. ಸೊ ಗರುಡನ ಮೇಲೆ ಬಂದ ಅಂತ ನಾವು ಭಕ್ತಿಯಲ್ಲಿ ನೋಡ್ಬೋದು.
ಭಕ್ತಿಲಿ ತರ್ಕವಾಗಿ ನೋಡ್ಬೋದು. ಮತ್ತಿನ್ನೊಂದು, ಭಗವಂತ ವಿಶ್ವ ಮತ್ತೆ ವಿಶ್ವಮಯ ಆಗಿರೋದ್ರಿಂದ ಅವನು ಎಲ್ಲಿಂದ ಎಲ್ಲಿಗೆ ಬರೋಕ್ ಸಾಧ್ಯ? ಹಾಗವನು ಭಗವಂತ ಎಲ್ಲಿಗೂ ಬರಲ್ಲ. ಅವನ್ನ ಪ್ರತ್ಯಕ್ಷ ಅಂದ್ರು ಪುರಾಣಗಳಲ್ಲಿ. ಮತ್ತೊಂದರಲ್ಲಿ ಭಗವಂತ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಅಂದ್ರೆ ಗೋಚರಗೊಂಡ, ಪ್ರಕಟಗೊಂಡ ಅಂತ. ಪ್ರಕಟಗೊಂಡ ಅಂತ, ಆಗಮಿಸಿದ ಅಂತ ಯಾಕೆ ಹೇಳ್ತಲ್ಲ? ಯಾಕಂದ್ರೆ ಭಗವಂತ ವಿಶ್ವ ಮತ್ತು ವಿಶ್ವಮಯನ ಆಗಿರೋದ್ರಿಂದ, ಭಗವಂತ ಎಲ್ಲ ಕಡೆಯೂ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಬಂದ ಅನ್ನೋ ಐಡಿಯಾನೇ ಫಸ್ಟ್ ಆಫ್ ಆಲ್ ಅದು ನಮಗೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋ ಅರಿವು ಬಂದಿಲ್ಲದ್ರಿಂದ ಭಗವಂತ ಇಲ್ಲಿದ್ದಾನೆ, ಅವನು ಇಲ್ಲಿಂದ ಇಲ್ಲಿಗೆ ಬಂದ, ಅವನು ಕೈಲಾಸದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ ಅಂತ ಅನ್ಕೋತೀವಿ. ಅಲ್ಲಿಂದ ಇಲ್ಲಿಗೆ ಬಂದ, ಭೂಲೋಕಕ್ಕೆ ಬಂದ ಅಂತ ಅನ್ಸುತ್ತಾರೆ ಜ್ಞಾನಿಗಳಿಗೆ. ಎಲ್ಲ ಕಡೆಯೂ ಇರುವ ಭಗವಂತ ಇಲ್ಲಿಂದ ಇಲ್ಲಿಗೆ ಬಂದ ಅನ್ನಕ್ಕಾಗಲ್ಲ. ಯಾಕೆಂದ್ರೆ ಭಗವಂತ ಇಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂದಾಗ ಅವನು ಬರೋದಕ್ಕೆ ಸಾಧ್ಯ ಇಲ್ಲ, ಪ್ರಕಟಗೊಳ್ತಾನೆ. ಪ್ರಕಟಗೊಳ್ಳುವುದರಿಂದ ಅವನು ಗರುಡ ಗಮನ ಅಷ್ಟು ವೇಗವಾಗಿ ಬರ್ತಾನೆ. ಯಾವಾಗ ವೇಗವಾಗಿ ಬರ್ತಾನೆ? ನಾವು ಅಷ್ಟು ಸಿದ್ಧವಿದ್ದಾಗ ಒಂದು ಕ್ಷಣ ತಡ ಮಾಡಲ್ಲ. ಹಂಗಾರೆ ಇಷ್ಟು ವರ್ಷ ಆಯ್ತು ನನ್ಗೆ ಯಾಕೆ ಭಗವಂತ ಬಂದಿಲ್ಲ, ಕಾಣಿಸ್ಕೊಂಡಿಲ್ಲ ಅಥವಾ ಅನುಭವಕ್ಕೆ ಬಂದಿಲ್ಲ ಅಂತ ಕೇಳಿದ್ರೆ, ನಾನು ಸಿದ್ಧ ಇಲ್ಲ. ಯಾವಾಗ ಸಿದ್ಧನಿರ್ತೀನೋ ಆಗ ಒಂದು ಕ್ಷಣವೂ ಆತ ತಡ ಮಾಡಲ್ಲ, ತಕ್ಷಣ ಬರ್ತಾನೆ. ಸೊ ನಾವು ಸಾಮಾನ್ಯ ಎಲ್ಲರೂ ಕೇಳ್ತಾರೆ, ಭಗವಂತ ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ ಅಂತಾರೆ. ನಾನು ಅಷ್ಟು ವರ್ಷದಿಂದ ಕೇಳ್ಕೊತಾ ಇದೀನಿ, ಹಂಗೆ ಸಿಗ್ತಾ ಇಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ನಾವು ಕೇಳುವ ಬಗೆ ಸರಿಗಿಲ್ಲ, ಏನ್ ಕೇಳಬೇಕು ಗೊತ್ತಿರಲ್ಲ, ಮತ್ತೆ ಮನುಷ್ಯ ಪ್ರಯತ್ನವನ್ನ ನಾವು ಮಾಡ್ತಿರಲ್ಲ. ಮನುಷ್ಯ ಪ್ರಯತ್ನದಲ್ಲಿ ನಮ್ಮನ್ನ ನಾವು ತಿದ್ಕೊಳ್ಳೋ ಕೆಲಸ ಏನೂ ಮಾಡ್ಕೊಳ್ದೆ, ನಾವು ಸಿದ್ಧವಾಗದೆ ಸಿದ್ಧಿ ಸಿಗಲ್ಲ. ಅದು ಬದುಕಿನ ಸಿದ್ಧಿ ಇರ್ಬೋದು, ಅಧ್ಯಾತ್ಮದ ಸಿದ್ಧಿ ಇರ್ಬೋದು. ನಾನು ಸಿದ್ಧನಾಗ್ಬೇಕು. ನಾನು ಸಿದ್ಧನಾಗ್ಬೇಕು ಅಂದ್ರೆ ನನ್ನ ಅವಗುಣಗಳೇನಿದೆ, ನನ್ನ ನ್ಯೂನ್ಯತೆಗಳೇನಿದೆ, ಅದನ್ನ ತಿದ್ಕೊಳ್ತಿದ್ದಾಗ ಮಾತ್ರ ನಾನು ಸಿದ್ಧನಾಗಕ್ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾವಾಗ ನಾನು ಸಿದ್ಧನಾಗ್ತೀನಿ ಆಗ ಒಂದು ಕ್ಷಣವೂ ತಡ ಮಾಡಲ್ಲ, ಅವನು ತಕ್ಷಣ ಬಂದ್ಬಿಡ್ತಾನೆ. ಹಾಗಾಗಿ ಅವನು ಗರುಡ ಗಮನ, ಗರುಡನ ಮೇಲೆ ಬರ್ತಾನೆ. ಅವನು ಖಗಪತಿ ಏನಿದ್ದಾನೆ ಅವನ ಮೇಲೆ ಬಂದು ಹೋಗ್ತಾನೆ. ಖಗಪತಿ ಗಮನನಾಗ್ತಾನೆ. ಕ್ಷೀರವಾರಿಧಿ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಜಾರ ನವನೀತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಾಹಾರ ಸರಸಾಕಾರ ರಿಪುಸಂಹಾರ ತುಂಬುರು ನಾರದ ಪ್ರಿಯ ವರದ ರಕ್ಷಿಸು ನಮ್ಮನ ನವರತ. ಇಲ್ಲಿ ಕ್ಷೀರವಾರಿಧಿ ಶಯನ ಅನ್ನತ್ತೆ. ಅಂದ್ರೆ ಮೂಲಾಧಾರದಿಂದ ಬಂದಿದೆ, ಸಹಸ್ರಾರದಲ್ಲಿ ಹೆಡೆ ಎತ್ತಿದೆ. ವಾಸುಕಿ ಇಲ್ಲಿ ಮಲಗಿದ್ದಾನೆ. ಯಾದರ ಮೇಲೆ ಮಲಗಿದ್ದಾನೆ? ಕ್ಷೀರಸಾಗರದಲ್ಲಿ ವಾಸುಕಿ ಮೇಲೆ ಮಲಗಿದ್ದಾನೆ. ಆ ಕ್ಷೀರಸಾಗರ ಯಾವುದು? ಇಲ್ಲಿ ಆನಂದ ರಸ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲಿಂದ ಬ್ರಹ್ಮರಸ ಇಲ್ಲಿಂದ ಕಿರಿನಾಲಿಗಿಂದ ಬಂದು ಮೂಲಾಧಾರ ಕಡೆಗೆ ಹೋಗ್ತಾ ಇರುತ್ತೆ. ಸದಾ ಕಾಲದ ಸುರಿತಾ ಇರುತ್ತೆ. ನಾವು ಲಿಂಗದ ಮೇಲೆ ದೇವಸ್ಥಾನದಲ್ಲಿ ನೋಡಿರ್ತೀವಿ, ಲಿಂಗ ಇರುತ್ತೆ, ಅದ್ರ ಮೇಲೆ ಹೀಗೆ ಒಂದು ಕಲಶ ತರ ಇರುತ್ತೆ, ಅಲ್ಲಿಂದ ನೀರು ತೊಟ್ಟಿಕ್ತಿರುತ್ತೆ. ಇದು ಅಮೃತ ಸದಾಕಾಲ ಒಳಗೆ ಜ್ಯೋತಿರ್ಲಿಂಗವೇನಿದೆ ಅದನ್ನು ಜಲಜ್ಯೋತಿ ಅಂತೀವಿ. ಸೊ ಆ ಜಲಜ್ಯೋತಿ ಏನಿದೆ, ಆ ಜಲ ಅಂದ್ರೆ ಕ್ಷೀರಸಾಗರ. ಇದನ್ನ ಶರೀಫಜ್ಜ ಸೋರತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಕಾಲಕತ್ತಲೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತಂದ್ರು. ಇಲ್ಲಿ ಒಳಗಿಂದ ನಾನು ಮೇಲೆ ಹೋಗಿ ನನ್ನ ಅಮೃತವನ್ನು ಇಲ್ಲಿ ಪಾನ ಮಾಡ್ತಾ ಇಲ್ಲ ಅಜ್ಞಾನದಿಂದಾಗಿ ಅಂತ ಸೋರತಿಹುದು ಮನೆಯ ಮಾಳಿಗೆ ಅಂತಾರೆ. ಇಂತಹ ಕ್ಷೀರಸಾಗರ ಇಲ್ಲಿದೆ, ಅಲ್ಲಿ ಭಗವಂತ ನೆಲೆಸಿದ್ದಾನೆ ಅಂದ್ರೆ ಇಲ್ಲಿ ಅನುಭವಕ್ಕೆ ಬರ್ತಾನೆ. ಸಹಸ್ರಾರದಲ್ಲಿ ಭಗವಂತ ಅನುಭವಕ್ಕೆ ಬರ್ತಾನೆ. ಆ ಅನುಭವಕ್ಕೆ ಬರುವ ಜಾಗದಲ್ಲಿ ಕ್ಷೀರಸಾಗರವಿದೆ, ಅಲ್ಲಿ ಆನಂದ ರಸವಿದೆ. ಆ ಆನಂದ ರಸದಲ್ಲಿ ಮಲಗಿರುವವನು, ಅಲ್ಲಿ ನೆಲೆಸಿರುವವನು, ಅಲ್ಲಿ ಅನುಭವಕ್ಕೆ ಬರುವವನು, ಆನಂದದಲ್ಲಿ ಭಗವಂತ ಅನುಭವಕ್ಕೆ ಬರೋದ್ರಿಂದ ಅವನ ಸಾಗರದಲ್ಲಿ ಮಲಗಿದಾನೆ ಅಂತ ಹೇಳಲಾಗತ್ತೆ. ಹಾಗೆ ಅವನು ಶಾಂತಾಕಾರ ಅಂದ್ರೆ ಅವನಿಗೆ ಆಕರಣ ಇಲ್ಲ, ನಿರಾಕಾರ ಸ್ವರೂಪ ಅಂತ ಹೇಳಿದಾಗ ಶಾಂತಾಕಾರ ಅಂತ ಯಾಕೆ ಹೇಳ್ತಾ ಇದೆ? ಶಾಂತ ಅಂದ್ರೆ ಎಲ್ಲವೂ ಶಮನಗೊಂಡಿರುವುದು. ಅಲ್ಲಿ ಆಸೆಗಳಿಲ್ಲ, ಅಥವಾ ಕ್ರೋಧ ಇಲ್ಲ, ಕಾಮ ಕ್ರೋಧಗಳೇನೂ ಇಲ್ಲ, ನಾಳೆ ನಿನ್ನೆ ಯಾವ ಚಿಂತೆಯೂ ಇಲ್ಲ, ಶಾಂತವಾಗಿದೆ. ಅಂತಹ ಶಾಂತತೆಯಲ್ಲಿ ಅನುಭವಕ್ಕೆ ಬರುವುದರಿಂದ ಅವನ ರೂಪ ಒಂದಿದೆ ಅನ್ನೋದಿದ್ರೆ ಎಲ್ಲವೂ ಶಮನವಾಗಿರುವಂತಹ ರೂಪ. ಅಲ್ಲಿ ಬೆಳಗ್ಗೆ ಇಲ್ಲ, ರಾತ್ರಿ ಇಲ್ಲ, ಯಾವ ಚಿಂತನೆಗಳು ಭಾವನೆಗಳು ಇಲ್ಲದೆ ಇರುವಂತಹ ನಿರ್ವಿಕಲ್ಪದಲ್ಲಿ ಭಗವಂತ ಅನುಭವಕ್ಕೆ ಬರೋದ್ರಿಂದ ಆ ಆಕಾರ ಅಂದ್ರೆ ರೂಪ ಅಂತ. ರೂಪ ಅಂದ್ರೆ ಅದು ನನಗೆ ಅನುಭವಕ್ಕೆ ಬರುವಂಥದ್ದು. ಹೊರಗಿನ ರೂಪ ಬೇರೆ, ಒಳಗಿನ ರೂಪ ಬೇರೆ. ಒಳಗಿನ ರೂಪಕ್ಕೆ ಅದನ್ನ ನೋಡೋದಕ್ಕೆ ಹೊರಗಿನ ಕಣ್ಣು ಸಾಕಾಗಲ್ಲ, ಒಳಗೆ ಜ್ಞಾನದ ಕಣ್ಣಿಂದ ನೋಡ್ಬೇಕು. ಅಲ್ಲಿ ಅವನು ಶಾಂತಾಕಾರ, ಅಲ್ಲಿ ಯಾವ ಟರ್ಮೈಲ್ಸು ಇಲ್ಲ, ಅಲ್ಲಿ ಶೂನ್ಯ ಭಾವ. ಶೂನ್ಯ ಅಂದ್ರೆ ಒಳಗೆ ಏನು ಇಲ್ಲ ಅಂತ, ಹೊರಗೆ ಸತ್ಯ, ಒಳಗೆ ಶೂನ್ಯ. ಹೊರಗೆಲ್ಲವೂ ಚಟುವಟಿಕೆ ಇದೆ, ಒಳಗೆ ಚಟುವಟಿಕೆ ಮನಸ್ಸು ಬುದ್ಧಿಗಿದೆ, ಅಹಂಕಾರಕ್ಕಿದೆ. ಆ ಮನಸ್ಸು ಬುದ್ಧಿ ಅಹಂಕಾರದ ಮೇಲೆ ಹೋದಾಗ ಅಲ್ಲಿ ಯಾವ ಚಟುವಟಿಕೆಗಳು ಇಲ್ಲ, ಅಲ್ಲಿ ಶೂನ್ಯ.
ಆ ಶೂನ್ಯದಲ್ಲಿ ಏನಿದೆ ಶಾಂತವಾಗಿದೆ ಆ ಸ್ಥಿತಿ. ಆ ಶಾಂತ ಸ್ಥಿತಿಯಲ್ಲಿ ಭಗವಂತ ಅನುಭವಕ್ಕೆ ಬರೋದ್ರಿಂದ ಅವನು ಶಾಂತಾಕಾರ. ಹಾಗೆ ಅವ್ನು ವಿವಿಧಾಚಾರ. ಅವನನ್ನ ನೀವು ಸೂಫಿ ಸಂತರ ಬಾಯಲ್ಲೂ ಕೇಳ್ತಾ ಕೇಳ್ತಾ ಅವನನ್ನ ವಿಚಾರ ಮಾಡಬಹುದು. ಅವನ ನಿರೀಶ್ವರವಾದದಲ್ಲಿ ಬುದ್ಧನಿಂದ, ಜೈನರಿಂದ, ಅವರ ನಿರೀಶ್ವರವಾದ ಅಂತ ಏನ್ ಕರಿತೀವಿ ಅಂತಹ ಅಚಲ ಮಾರ್ಗದಿಂದ ಅಲ್ಲೂ ಕೂಡ ತತ್ವದಲ್ಲಿ ಆ ಸತ್ಯವನ್ನ ವಿಚಾರ ಮಾಡಬಹುದು. ನಮಗೆ ಸಗುಣೋಪಾಸನೆಯಲ್ಲೇ ಆರಂಭ ಮಾಡ್ತೀವಿ ಅಂದ್ರೆ ಆಗ ಈ ಹರಿಭಕ್ತ ಸಾರದಿಂದಲೋ ಅಥವಾ ದಾಸರ ಕೀರ್ತನೆಗಳಿಂದಲೋ ಮೀರಾಬಾಯಿಯ ಭಕ್ತಿಯ ಕೀರ್ತನೆಗಳಿಂದಲೋ ಅವನನ್ನ ವಿಚಾರ ಮಾಡ್ತಾ ಹೋಗ್ಬೋದು. ಇಲ್ಲ ಅವನನ್ನ ನಿರೀಶ್ವರವಾದದಲ್ಲಿ ಸತ್ಯ ಹೇಗಿದೆಯೋ ಸತ್ಯವನ್ನಷ್ಟೇ ನಾನು ಬಯಸ್ತೀನಿ. ಅನತ್ತ ಅಂತ ಬುದ್ಧ ಅಂತಾರಲ್ಲ, ಅದನ್ನ ಆನಂದ ನಿನಗೆ ನೀನೇ ಬೆಳಕಾಗೋದು, ನೀನೇ ನೋಡ್ಕೋ ಅಂತ ಹೇಳ್ತಾನೆ. ರಮಣ ಮಹರ್ಷಿ ಸುಮ್ಮನಿರು, ನೀನ್ ಯಾರು ಅಂತ ಕೇಳ್ಕೊ ಅಂತಾರೆ. ಇದೆಲ್ಲ ರೀತಿಯಲ್ಲೂ ನಾವು ನಮ್ಮೊಳಗೆ ಅನುಭವದಲ್ಲಿ ಅದನ್ನ ಪಡಿಬೋದು. ಅದನ್ನ ಕೈವಲ್ಯ ಅನ್ನೋಣ, ನಿರ್ವಾಣ ಅನ್ನೋಣ, ಹೆಸರು ಏನ್ ಬೇಕಾದ್ರೂ ಕರೆಯೋಣ. ಒಳಗ್ ಹೋಗೋದು ಮುಖ್ಯ. ನಾವು ಹೊರಗಿನ ಸಮಾಜದಲ್ಲಿ ಬದುಕ್ತಿರ್ಬೇಕಾದ್ರೆ ಒಳಗೆ ಅಂತರ್ಮುಖಿಯಾಗಿ ಒಳಗೆ ಅನುಭವದಲ್ಲಿ ಅದನ್ನ ಪಡೆಯೋದು ಮುಖ್ಯ. ಅದನ್ನ ಸತ್ವ, ತತ್ವ, ಸತ್ಯ, ಅದನ್ನ ಭಗವಂತ ಏನ್ ಬೇಕಾದ್ರೂ ಕರಿಬೋದು. ಆನಂದ ಅನ್ಬೋದು, ಮಹಾಸುಖ ಅಂತಾನೆ ಸರಹಪಾದ. ಹೆಸರುಗಳು ಬದಲಾಗ್ತಾ ಹೋಗುತ್ತೆ, ಆದ್ರೆ ಅನುಭವ ಮಾತ್ರ ಕೊನೆಗೆ ಒಂದೇ ಆಗಿರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿಯಿಂದ ಬೇಕಾದ್ರೂ ವಿಚಾರ ಮಾಡ್ತಾ ಬರ್ಬೋದು. ಎಲ್ಲ ನದಿಗಳು ಕೊನೆಗೆ ಸಮುದ್ರಕ್ಕೆ ಬಂದು ಸೇರೋ ಹಾಗೆ ಎಲ್ಲ ವಿಚಾರಗಳು ಕೊನೆಗೆ ದರ್ಶನಕ್ಕೆ ಬಂದು ಸೇರುತ್ತೆ. ಆ ದರ್ಶನದಲ್ಲಿ ಭಗವಂತ ಅಥವಾ ಒಳಗೆ ಏನಿದೆ ಅದು ಶಾಂತಾಕಾರವಾಗಿದೆ. ಅದು ಹೇಗಿದೆಯೋ ಹಾಗಿದೆ. ಅಲ್ಲಿ ಯಾವ ಚಟುವಟಿಕೆಗಳು ಇಲ್ಲದೆ ಇರುವುದರಿಂದ ಅಲ್ಲಿದೆ ಆ ಶಾಂತಾಕಾರವನ್ನು ನಾವು ವಿವಿಧ ವಿಚಾರದಲ್ಲಿ ನಾವು ಅದನ್ನ ಪಡಿತಾ ಹೋಗ್ಬಹುದು. ದರ್ಶನವನ್ನು ನಾವು ಯಾವ ಯೋಗ ಮಾರ್ಗದಲ್ಲಿ ಬೇಕಾದರೂ, ಯಾವ ಭಕ್ತಿ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲೂ ಬೇಕಾದ್ರೆ ಹೋಗಿ ಆ ವಿಚಾರವನ್ನ ಪಡಿಬಹುದು. ವಿವಿಧ ವಿಚಾರದಲ್ಲಿ ಅನುಭವಕ್ಕೆ ತಗೋಬಹುದು. ಹಾಗಾಗಿ ಅವನು ವಿವಿಧ ವಿಚಾರ ಗೋಪಿಜಾರ. ಅವನು ಗೋಪಿಕಾಸ್ತ್ರೀಯರ ಜೊತೆಗೆ ಇರ್ತಿದ್ದ, ಅವನು ವೇಣುವಾದನ ಮಾಡ್ತಿದ್ದ, ಎಲ್ಲಾರು ಬಂದು ಅವನ ಜೊತೆ ನರ್ತನ ಮಾಡ್ತಿದ್ರು, ಎಲ್ಲರ ಅವನ ಜೊತೆ ರಾಸಲೀಲೆಯಲ್ಲಿ ತೊಡಗ್ತಿದ್ದ ಅಂತ ನಮಗದು ಭಾಗವತದೆಲ್ಲ ಉಲ್ಲೇಖ ಬರುತ್ತೆ. ಇದು ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಹೆಣ್ಣು ಮಕ್ಕಳ ಜೊತೆ ಅವನು ನಲಿತಿದ್ದ, ಅವನು ಅವ್ರ ಜೊತೆಗೆ ಅವನ ರೇಗಿಸ್ತಿದ್ದ, ಮಡಿಕೆ ಹೊಡಿತಿದ್ದ ಅಂತೆಲ್ಲ ಕಥೆಗಳು ಕೇಳ್ತೀವಿ. ಆದ್ರೆ ಒಳಗದಕ್ಕೆ ಅರ್ಥ ಬೇರೆ ಇದೆ. ಉದಾಹರಣೆ, ಗೋಪಿಕಾಸ್ತ್ರೀಯರು ನದಿಯಲ್ಲಿ ಅವರು ಸ್ನಾನ ಮಾಡ್ತಿರ್ಬೇಕಾರೆ ಅವರ ವಸ್ತ್ರಗಳನ್ನ ತಗೊಂಡ್ಬಿಟ್ಟ. ನೀವ್ ಮೇಲ್ ಬನ್ನಿ ಅಂತ ಕೇಳ್ದೆ, ಇಲ್ಲ ಬಟ್ಟೆ ಕೊಡಲ್ಲ ಅಂತಾನೆ, ಕೈ ಮುಗಿರಿ ಅಂತ ಕೇಳ್ತಾನೆ. ಇದೆಲ್ಲ ನೋಡೋದಕ್ಕೆ ಹೊರಗಿಂದ ನಮಗೆ ಅದು ವಿಲಕ್ಷಣವಾಗಿ ಕಾಣುತ್ತೆ. ಏನಪ್ಪ ಭಗವಂತ ಹೀಗೆಲ್ಲ ಛೇಡಿಸ್ಬೇಕಿತ್ತ ಹೆಣ್ಮಕ್ಳನ್ನ ಅಂತ ಹೊರಗಿಂದ ಆ ರೀತಿ ಕಾಣುತ್ತೆ. ಆದ್ರೆ ಅದ್ರ ಒಳಗೆ ಯೋಗಾರ್ಥ ಬೇರೆ ಇದೆ. ಇದನ್ನ ಇದೇ ಸಂಚಿಕೆಯಲ್ಲಿ ಹೇಳ್ದೆ. ಅದನ್ನ ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಗೋಪಿಕಾಸ್ತ್ರೀಯರೊಂದು ಯಾರು, ಅವನ ಜೊತೆಗೆ ಭಗವಂತನ ಒಡನಾಟದ ಅರ್ಥ ಏನು, ಮತ್ತೆ 8 ಜನ ಹೆಣ್ಮಕ್ಳು ನೀರಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಅವರ ವಸ್ತ್ರವನ್ನ ಅಪಹರಿಸಿದ ಒಳಗಿನ ಯೋಗಾರ್ಥ ಏನು, ಇದೆಲ್ಲವನ್ನು ಪ್ರತ್ಯೇಕವಾಗಿ ಒಂದು ಸಂಚಿಕೆಯಲ್ಲಿ ನೋಡೋಣಂತೆ. ಈ ಸಂಚಿಕೆ ಇವಾಗ ಗೋಪಿಕಾಸ್ತ್ರೀಯರ ಜೊತೆ ಒಡನಾಟದಲ್ಲಿದ್ದವನು, ಅವ್ರ ಜೊತೆ ತುಂಟಾಟ ಮಾಡಿದವನು ಅನ್ನೋ ಅರ್ಥದಲ್ಲಿ ಗೋಪಿಜಾರ ಅನ್ನೋ ಹೆಸರು ಸದ್ಯಕ್ಕೆ ತಿಳ್ಕೊಳ್ಳೋಣ. ಹಾಗೆ ಒಂದು ನವನೀತ ಚೋರ, ಇದನ್ನ ಹಲವು ಸರಿ ಹೇಳಿದ್ದೀನಿ. ನವನೀತ ಅಂದ್ರೆ ಸಾಮಾನ್ಯ ಬೆಣ್ಣೆ, ಬೆಣ್ಣೆ ಕದ್ದ ಕೃಷ್ಣ ಅಂತ ಅಂತೀವಿ. ಆದ್ರೆ ಅದು ಬೆಣ್ಣೆ ಅಲ್ಲ. ನವನೀತ ಅಂದ್ರೆ ಹೊಸದಾಗಿ ಮೂಡಿದ್ದು. ಆಗಿನ ಕಾಲ ಕಡುಗೋಲು ಹೇಗೆ ಕಡಿತಿದ್ರು, ಒಳಗೆ ಮೇರುದಂಡ ಇದೆ, ಆ ಮೇರುದಂಡವೇ ಅದಕ್ಕೆ ಆಧಾರ. ಒಳಗೆ ಮಜ್ಜಿಗೆ ಇದೆ, ಮನಸ್ಸಲ್ಲಿ ಮಾನಸ ಸರೋವರದಲ್ಲಿ ಅವನ ಬಗ್ಗೆ ಚಿಂತನ ಮಂಥನ ನಾಮಸ್ಮರಣೆ ಅವನ ಬಗ್ಗೆ ಇದೆ ಮನಸ್ಸಿನಲ್ಲಿ, ಅನಾಹತ ಚಕ್ರದಲ್ಲಿ. ಅಲ್ಲಿ ನಾವು ಹಗ್ಗ, ಅದಕ್ಕೆ ಮತ್ತೆ ಅದು ಕಡುಗೋಲ್ಗದೊಂದು ಹಗ್ಗ ಕಟ್ಟಿರ್ತೀವಿ ನಾವು. ಇಡ ಮತ್ತೆ ಪಿಂಗಳ ನಾಡಿಯಲ್ಲಿ ನಾವು ಅವನನ್ನ ಮಂಥನ ಮಾಡಿದಾಗ, ಭಗವಂತ ನಾಮಸ್ಮರಣೆ ಮಾಡಿದಾಗ ಒಳಗೆ ಭಕ್ತಿ ಎನ್ನುವ ನವನೀತ ಹೊಸದಾಗಿ ಮೂಡಿದ ಭಕ್ತಿ ಬರುತ್ತೆ. ಇದು ಅವನಿಗೆ ಅಂತ ಮೂಡಿಸಿದಂತಹ ಭಕ್ತಿ. ಆ ಭಕ್ತಿನ ಯಾವತ್ ತಗೊಂಡು ಹೋದ ಅಂತ ನಮಗ್ ಗೊತ್ತಾಗಲ್ಲ. ಅವನಿಗೋಸ್ಕರಂತ ಭಕ್ತಿಯನ್ನ ತಂದಿದೀವಿ, ಅವನನ್ನ ಯಾವ ಸ್ವೀಕರಿಸಿದ ನಮಗ್ ಗೊತ್ತಿಲ್ಲ. ಅವನು ಬಂದಿದ್ದು ಗೊತ್ತಾಗಿಲ್ಲ, ಸ್ವೀಕರಿಸಿ ಗೊತ್ತಾಗಿಲ್ಲ, ಹೋಗಿ ಗೊತ್ತಾಗಿಲ್ಲ. ಬಟ್ ಅವನಿಗೆ ಅಂತ ಭಕ್ತಿಯನ್ನ ಸಮರ್ಪಿಸಿದೀವಿ, ಅವನು ಪಡ್ಕೊಂಡಿದ್ದಾನೆ. ಯಾವಾಗ ನಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲದೆ ತಗೊಂಡು ಹೋಗಿದ್ರಿಂದ ಅವನು ಕಳ್ಳ. ಅವ್ನು ಯಾಕೆ ಚೋರ ಅಂದ್ವಿ ಅಂದ್ರೆ ಅವನು ಬಂದು ತಗೊಂಡು ಹೋಗಿದ್ ನಮಗ್ ಗೊತ್ತಿಲ್ಲ. ಹೇಗೆ ಮನೆ ಒಳಗೆ ಒಬ್ಬ ಕಳ್ಳ ನುಗ್ಗಿ ವಸ್ತುಗಳನ್ನ ಕದ್ಕೊಂಡು ಹೋಗ್ತಾನೋ ಅದ್ ನಮಗ್ ಗೊತ್ತಾಗೋದಿಲ್ವೋ, ಹಾಗೆ ಇಲ್ಲಿ ಭಗವಂತ ನಮ್ಮಲ್ಲಿ ಮೂಡಿದಂತಹ, ಹೊಸದಾಗಿ ಮೂಡಿದಂತಹ ನವನೀತ ಭಕ್ತಿ ಏನಿದೆ, ಭಕ್ತಿಯನ್ನ ಸ್ವೀಕರಿಸಿದ್ ನಮಗ್ ಗೊತ್ತಾಗಲ್ಲ. ಹಾಗಾಗಿ ಅವನು ನವನೀತ ಚೋರ. ಭವದೂರ ಅಂತ ಅವನು ಎಲ್ಲ ನಮ್ಮಲ್ಲಿರುವಂತಹ ಭವ, ಈ ನೋವು ನಲಿವುಗಳು, ಇವೆಲ್ಲವುಗಳಿಂದ ನಮ್ಮನ್ನ
ದೂರ ಮಾಡ್ತಾನೆ. ನಾವು ಯಾವಾಗ ಅವನಲ್ಲೇ ಶರಣಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತಂದ್ರೆ ಎಲ್ಲವನ್ನು ಹ್ಮ್, ಅವನಿಗೆ ಅರ್ಪಿಸಿ ಎಲ್ಲವನ್ನು ತೊರೆಯುವುದಲ್ಲ, ಎಲ್ಲವನ್ನು ಅವನಿಗೆ ಅರ್ಪಿಸುವುದು. ಶರಣಾಗತಿ ಅನ್ಕೋತೀವಿ, ಎಲ್ಲ ಬಿಟ್ಟು ಅವನಿಗೆ ಶರಣಾಗೋದು ಅಂತಲ್ಲ, ಎಲ್ಲವನ್ನು ಅವನಲ್ಲಿ ಶರಣಾಗಿಸುವುದು. ನನ್ನ ಕಷ್ಟ ಸುಖಗಳು ಅವನಿಗೆ ಅರ್ಪಿತ, ನನ್ನ ಸುಖ ದುಃಖಗಳು ಅವನಿಗೆ ಅರ್ಪಿತ, ಎಲ್ಲವನ್ನು ನೀನೇ ಕೊಟ್ಟಿದ್ದು ಅಂತ. ಅದಕ್ಕೆ ಅದನ್ನ ಷಟ್ ಸ್ಥಳಗಳಲ್ಲಿ ಪ್ರಸಾದಿ ಸ್ಥಳ ಅಂತ ಕರೀತಾರೆ. ಪ್ರಸಾದಿ ಸ್ಥಳ ಅಂದ್ರೆ ನನ್ನ ಜೀವನದಲ್ಲಿ ಏನೇನೆಲ್ಲ ಬರಲಿ, ಖುಷಿ ಬರಲಿ, ದುಃಖ ಬರಲಿ, ಕಷ್ಟ ಬರಲಿ, ಏನೇ ಬಂದರೂ ಕೂಡ ಅದೆಲ್ಲವೂ ಅವನದೇ ಪ್ರಸಾದ ಅಂತ ಸ್ವೀಕರಿಸುವುದು. ಅದಕ್ಕೆ ಅವನು ನಾವು ಶರಣಾಗಬೇಕು. ಅದಕ್ಕೆ ಅವನ್ನ ಶರಣರು ಅಂತ ಕರೆದ್ರು. ನಾವು ಶರಣಾಗಬೇಕು. ಇದೆಲ್ಲವನ್ನು ಮಾಡಿಸ್ತಿರುವುದು ನೀನೇನೆ. ನನಗೆ ಏನೇ ಬಂದ್ರು ಜೀವನದಲ್ಲಿ ಅದೆಲ್ಲ ನಿನ್ನ ಪ್ರಸಾದ ಅಂತ ಸ್ವೀಕರಿಸಿದಾಗ ನಮಗೆ ಭವ ದೂರವಾಗುತ್ತೆ. ನನಗೆ ಸುಖ ದುಃಖಗಳು ಒಂದೇ ಸಮನಾಗಿ ಕಾಣುತ್ತೆ. ಸುಖ ಬಂದಾಗ ಅಹಂಕಾರ ಇಲ್ಲ, ದುಃಖ ಬಂದಾಗ ಖಿನ್ನತೆ ಇಲ್ಲ. ನಾನು ಶಾಂತನಾಗ್ತೀನಿ. ಆಗ ಶಾಂತಿಯಲ್ಲಿ ಅವನು ಆಕಾರವಾಗಿ, ರೂಪವಾಗಿ, ಅನುಭವದಲ್ಲಿ ನಮಗೆ ಭಗವಂತ ಸಿಗ್ತಾನೆ. ಅದಾಗ್ಬೇಕು ಅಂದ್ರೆ ಭವ ದೂರ ಮಾಡ್ಬೇಕು ಅವನು. ಆ ಭವ ದೂರ ಮಾಡ್ಬೇಕಂದ್ರೆ ಅದೆಲ್ಲ ಫಸ್ಟ್ ಅವನಿಗೆ ಅರ್ಪಿಸ್ಬೇಕು. ನಾವೇನ್ ಮಾಡ್ಕೋತೀವಿ, ಎಲ್ಲವನ್ನು ತೊರೆದು ಹೋಗುವುದು ಶರಣಾಗತಿರ್ತೀವಿ ಅನ್ಕೋತೀವಿ. ಆದ್ರೆ ಎಲ್ಲವನ್ನು ಅವನಿಗೆ ಅರ್ಪಿಸುವುದು ಶರಣಾಗತಿ. ಅದಕ್ಕೆ ಇದಂ ನಮಮ ಅಂತ ಅಲ್ಲಿ ಹೋಮ ಮಾಡೋದು. ಒಳಗಿನ ಹೋಮ ನಲ್ಲೂ ಇದಂ ನಮ್ಮಮ್ಮ ಇರಬೇಕು, ಹೊರಗೂ ಇದಂ ನಮ್ಮಮ್ಮ. ನನ್ನ ಕಾರ್ಯಗಳಲ್ಲೂ ಇದಂ ನಮ್ಮಮ್ಮ, ಇದು ನನ್ನದಲ್ಲ ಅನ್ನೋ ಭಾವನೆ, ಒಳಗೂ ಕೂಡ ಇದು ನನ್ನದಲ್ಲ ಅನ್ನೋ ಭಾವನೆ ಇದ್ದಾಗ ಅದು ಶರಣಾಗತಿ. ಎಲ್ಲವನ್ನು ಅವನಿಗೆ ಅರ್ಪಿಸುವಂಥದ್ದು, ಕೃಷ್ಣಾರ್ಪಣೆ ಎನ್ನುವಂಥದ್ದು. ಆಗ ನಮಗೆ ಭವ ದೂರವಾಗುತ್ತೆ. ಹಾಗೇನು ಮಾರಪಿತ ಅವನು, ಮಾರ ಅಂದ್ರೆ ಕಾಮ ಅಂತ. ಅದು ಮಾರ ಪದವನ್ನ ಬುದ್ಧ ಕೂಡ ಬಳಸ್ತಾನೆ. ಮಾರ ಅಂದ್ರೆ ಕಾಮ, ಆ ಕಾಮನೆಗಳು ಒಡೆಯ. ಅದಕ್ಕೆ ಅವನ್ನ ವೃಷಾಕಪಿ ಎನ್ನುತ್ತೆ ವಿಷ್ಣು ಸಹಸ್ರನಾಮ. ನಮ್ಮ ಕಾಮನೆಗಳನ್ನ ಪೂರೈಸುವವನು. ಯಾವ ರೀತಿ ಕಾಮನೆಗಳು? ಧರ್ಮಾಧಾರಿತ ಕಾಮನೆಗಳು, ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ಕಾಮನೆಗಳನ್ನ ಪೂರೈಸುವವನು ಅವನು ಮಾರಾಪಿತ. ಹಾಗೆ ಅವನು ಗುಣಹಾರ, ಅವನು ತ್ರಿಗುಣಗಳನ್ನು ಹಾಕಿಕೊಂಡಿದ್ದಾನೆ. ಅಂದ್ರೆ ತ್ರಿಗುಣಗಳು ನಮ್ಮನ್ನ ಆಟಾಡಿಸ್ತಾ ಇದೆ, ಅದು ಅವನನ್ನ ಆಟಾಡಿಸ್ತಾ ಇಲ್ಲ. ಅದು ಅವನ ಅವನ ಕೈಯಲ್ಲಿದೆ. ಅವನು ಅದನ್ನ ಹಾರ ಹಾಕೊಂಡಿದ್ದಾನಂದ್ರೆ ಅದನ್ನ ಗೆದ್ದಿದ್ದಾನೆ ಅಂದ್ರೆ ಅವನಿಗೆ ಯಾವತ್ತು ಸೋಲೆ ಇಲ್ದ್ರಿಂದ, ಮತ್ತೆ ಅದು ಅವನೇ ಮೂಡಿಸಿದ್ದಾನೆ. ಅದು ಅವನಿಗೆ ಹತ್ತಿಲ್ಲ. ಗುಣಗಳನ್ನು ನಮಗೆ ನೀಡಿದ್ದಾನೆ ಹೊರತು ಅವನಿಗದು ಯಾವ ರೀತಿ ಘಾಸಿಗೊಳಿಸ್ತಿಲ್ಲ. ಹಾಗವನು ಗುಣಹಾರ, ಹಾಗವನು ಸರಸಾಕಾರ. ಇದು ತುಂಬಾ ಚೆನ್ನಾಗಿದೆ. ಸ ರಸ, ಇದು ರಸವಯಸಃ ಅಂತ ಉಪನಿಷತ್ ಹೇಳುತ್ತೆ. ಭಗವಂತ ರಸವಾಗಿ, ಆನಂದವಾಗಿ ನಮ್ಗೆ ಅನುಭವಕ್ಕೆ ಬರ್ತಾನೆ. ಅವನು ಸರಸಾಕಾರ, ಅವನು ಆನಂದಮಯವಾಗಿ ನಮಗೆ ಅನುಭವಕ್ಕೆ ಬರ್ತಾನೆ. ಇದನ್ನ ರಸ ಅನ್ನೋ ಪದ ಏನಿದೆ, ಹಲವು ರೀತಿಯಲ್ಲಿ ಅಧ್ಯಾತ್ಮದಲ್ಲಿ ಮತ್ತೆ ಹಲವು ಶಾಸ್ತ್ರಗಳಲ್ಲಿ ಬಳಕೆಯಾಗಿದೆ. ನಾವು ರಸಸಿದ್ಧರು ಅಂತಾನೆ ನಾವು ನೋಡ್ತೀವಿ. ಅದು ಕಲ್ಲನ್ನು ಚಿನ್ನ ಮಾಡ್ಬಿಡ್ತಿದ್ರು, ಮರ್ಕಿರಿಲಿ ಲಿಂಗ ಮಾಡ್ತಿದ್ರು, ಹೀಗೆಲ್ಲ ನಾವು ನೋಡಿದೀವಿ. ನಾನು ಕಣ್ಣಾರೆ ಮರ್ಕಿರಿಯಿಂದ ಲಿಂಗ ಆಗಿರೋದನ್ನ ನಾನು ನೋಡಿದ್ದೀನಿ. ರಸ ಅಂತ ಬಂದಾಗ ಕೆಮಿಸ್ಟ್ರಿ, ಆಲ್ಕೆಮಿ ಅನ್ನೋ ಅರ್ಥದಲ್ಲೂ ರಸಶಾಸ್ತ್ರದಲ್ಲಿ ಬಳಕೆ ಆದರೆ, ನಾಟ್ಯಶಾಸ್ತ್ರದಲ್ಲೂ ರಸ ಅನ್ನೋದು ಬರುತ್ತೆ. ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಭಾವನೆಗಳಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಇದಕ್ಕೆ ಹಲವಾರು ಜನ ಮತ್ತೆ ಭರತ ಮುನಿ ನಾಟ್ಯಶಾಸ್ತ್ರಕ್ಕೆ ಹಲವಾರು ಜನ ಕಾಮೆಂಟ್ರೀಸ್ ಬರೆದಿದ್ದಾರೆ. ಆ ಕಾಮೆಂಟ್ರೀಸ್ ಅಲ್ಲಿ ಲಲ್ಲಟಂದು ಇದೆ, ಹಾಗೆ ಅಭಿನವ ಗುಪ್ತಂದು ಇದೆ. ಅಭಿನವ ಗುಪ್ತನ ಕಾಮೆಂಟ್ರಿ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್. ಸೊ ಅದ್ರಲ್ಲಿ ಅವನು ಹೇಳ್ತಾನೆ, ನನಗೆ ರಸ ಅಲ್ಲಿ ಸ್ಟೇಜ್ ಮೇಲೆ ಏನ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದು ನನಗೂ ಕೂಡ ನಾಟಬೇಕು ಅಂದ್ರೆ ನಾ ಸಹೃದಯನಾಗಿರ್ಬೇಕು. ಇವತ್ತು ಕೂಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ, ಮತ್ತೊಂದು ಮಾಡುವಾಗ ಆಡಿಯನ್ಸ್ನ, ಸ್ಪೆಕ್ಟೇಟರ್ಸ್ನ ಸಹೃದಯರೇ ಅಂತ ಇವತ್ತು ಕೂಡ ಸಂಬೋಧಿಸುವಂತಹ ಒಂದು ಪರಿಪಾಟಿದೆ. ಅದು ಅಭಿನವ ಗುಪ್ತ ಕೊಟ್ಟಿದ್ದು. ಸಹೃದಯರಾಗಿರ್ಬೇಕು. ನಮಗೆ ಅವನ ಆ ಪಾತ್ರಗಳು, ಸನ್ನಿವೇಶಗಳ ಬಗ್ಗೆ ನನಗೆ ಎಂಪತಿ ಇರಬೇಕು. ಅಯ್ಯೋ ಅವನಿಗೆ ಹೀಗಾಗೋಯ್ತಾ, ಆಕೆ ಹೀಗಾಗೋಯ್ತಾ, ಇಂಥ ಪರಿಸ್ಥಿತಿ ಬಂತಂತ ಮರಗುವ, ಕರಗುವಂತಹ ಗುಣ ನಮ್ಮಲ್ಲಿ ಇದ್ದಾಗ ಆ ಒಂದು ಪ್ಲೇ ಏನಿದೆ, ನಾಟಕ ಏನಿದೆ, ಅಥವಾ ಅಲ್ಲಿ ನಡೀತಿರುವಂತಹ ಪರ್ಫಾರ್ಮೆನ್ಸ್ ಏನಿದೆ, ಅದನ್ನ ಪೂರ್ತಿ ತಲ್ಲೀನನಾಗೋದಕ್ಕೆ ಸಾಧ್ಯ. ಅಂತಹ ರಸ ನಮಗೆ ಸ್ವಾದ, ಅದನ್ನ ಅನುಭವಿಸುವ ರಸಸ್ವಾದ ಅಂತಾನೆ ಅಭಿನವ್ ಗುಪ್ತ. ಇದನ್ನೇ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗ್ತಾನೆ. ದ ವರ್ಲ್ಡ್, ಇಡೀ ಪ್ರಪಂಚವೇ ಒಂದು ವರ್ಲ್ಡ್ ಇಸ್ ಎ ಸ್ಟೇಜ್ ಅಂತ ಶೇಕ್ಸ್ಪಿಯರ್ ಹೇಳಿದಾಗೆ, ಇದೆಲ್ಲವೂ ಕೊನೆಗೆ ನಾಟಕ. ಅವನು ಸೂತ್ರಧಾರಿ ಅನ್ನೋದಾದ್ರೆ ಎಲ್ಲ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ನಮ್ಮ ಮುಂದೆ ಏನೇನೆಲ್ಲ ನಡೀತಾ ಇದೆ, ಅದೆಲ್ಲದರ ರಸವನ್ನ ಸ್ವಾದಿಸ್ಬೇಕು. ನನಗೆ ಆ ಹೃದಯತನ ಇರಬೇಕು. ನಾನು ಇನ್ನೊಬ್ಬನಿಗೆ ನೋವಾದಾಗ ನನಗೆ ನೋವಾಗುವುದು, ಇನ್ನೊಬ್ಬ ಖುಷಿಯಾಗಿದ್ದಾಗ ನಾನು ಕೂಡ ಖುಷಿ ಪಡುವುದು. ಈ
ಎಂಪತಿ ಇರಬೇಕು. ಮತ್ತೆ ಸಹೃದಯ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಗುಂಡಪ್ಪ ಅಂದಾಗೆ, ನಾ ಸಹೃದಯನಾದಾಗ ನಂಗೆ ರಸಸ್ವಾದ ಆಗತ್ತೆ. ಆ ರಸಸ್ವಾದದಿಂದ ನಾನು ಆತ್ಮವಿಸ್ತಾರವಾಗಿಪುದು ನಿತ್ಯ ಸುಖ ಅಂತ ಗುಂಡಪ್ಪ ಅಂತಾರೆ. ತನ್ನಲ್ಲಿ ಎಲ್ಲರನ್ನ ಕಂಡ್ಕೊಳ್ತಾ ಹೋದಾಗ ನಂಗೆ ಈ ರಸಸ್ವಾದ ನಂಗೆ ಬ್ರಹ್ಮಸ್ವಾದವಾಗ್ತಾ ಹೋಗುತ್ತೆ. ರಸಸ್ವಾದ ಬ್ರಹ್ಮಸ್ವಾದವಾಗ್ತಾ ಹೋಗುತ್ತೆ. ಆಗ ನಾನು ಬ್ರಹ್ಮನ ಎಲ್ಲ ಕಡೆಯೂ ನಾನು ಅನುಭವಿಸೋದಕ್ಕೆ ಶುರು ಮಾಡ್ತೀನಿ. ಬ್ರಹ್ಮನ ಆನಂದವನ್ನು ನಾನು ಸವಿಯೋದಕ್ಕೆ ಶುರು ಮಾಡ್ತೀನಿ. ಅಂತಹ ಆನಂದವನ್ನು ನೀಡುವವನು ಅವನೇ. ಆದ್ದರಿಂದ ಅವನು ಸರಸಾಕಾರ, ಅವನ ಆನಂದದಲ್ಲೇ ಅನುಭವಕ್ಕೆ ಸಿಗ್ತಾನೆ. ರಿಪು ಸಂಹಾರ, ಶತ್ರುಗಳನ್ನ ನಾಶ ಮಾಡುವವನು. ನಾನು ಆಗ್ಲೇ ಹೇಳಿದೆ, ಶತ್ರುಗಳು ಅಂದ್ರೆ ನಮಗೆ ನನ್ನ ಜೀವನದಲ್ಲಿರುವಂತ ಶತ್ರುಗಳು ಅಂತಲ್ಲ. ನನ್ನ ಜೀವನದಲ್ಲಿ ಶತ್ರು ಅಂತಿದ್ರೆ ನನಗೆ ನಾನೇ ಶತ್ರು, ನನಗೆ ನಾನೇ ಮಿತ್ರ. ನನ್ನ ಅವಗುಣಗಳು, ಕಾಮ, ಕ್ರೋಧ, ಈ ರೀತಿಯ ಗುಣಗಳೇನಿದೆ ಅವೇ ನಮಗೆ ಶತ್ರು. ಅವು ನಮ್ಮನ್ನ ಈ ವಿಶ್ವ ಪ್ರಜ್ಞೆಯ ಕಡೆಗೆ, ವಿಶ್ವ ಪ್ರೇಮದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ, ವಿಶ್ವ ಮಾನವನಾಗೋದಕ್ಕೆ ಅಡ್ಡಿಯಾಗತ್ತೆ. ನಮ್ಮ ಕಾಮ, ಕ್ರೋಧ, ಮೋಹ, ಮದ ಮಾತ್ಸರಗಳು ನಮಗೆ ಅಡ್ಡಿಯಾಗೋದ್ರಿಂದ ಅವೇ ನಮಗೆ ಶತ್ರು. ಅಂತ ಶತ್ರುವನ್ನ ಕೊಲ್ಲುವವನು ರಿಪು ಸಂಹಾರ. ಹಾಗೆ ಅವನು ತುಂಬುರು ನಾರದ ಪ್ರಿಯ ಅಂತಾರೆ. ಹೇಗೆ ನಾರದ ನಮಗೆ ತಂಬೂರು ಇಟ್ಕೊಂಡು ಸದಾಕಾಲ ನಾರಾಯಣ ನಾರಾಯಣ ಅಂತ ಅವನನ್ನೇ ಸ್ತುತಿಸ್ತಾ ಹೋದ್ರು, ಹಾಗೆ ತುಂಬುರು ಅಂತ ಒಬ್ಬ ಮುನಿ, ಆತನು ಕೂಡ ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲೇ ಇದ್ದಂಥವನು. ಆಗ ಅಂಥವರಿಗೆ ಪ್ರಿಯನಾದವನು ತುಂಬುರು, ಮತ್ತೆ ನಾರದರಿಗೆ ಪ್ರಿಯನಾದವನು ಅಂತ. ಹಾಗೆ ಅವನು ಅವನು ವರವನ್ನು ನೀಡುವಂಥವನು. ನಾವು ಏನು ವರ ಕೇಳ್ಕೊತೀವಿ, ಎಷ್ಟು ಶ್ರದ್ಧೆಯಿಂದ ಕೇಳ್ಕೊತೀವಿ, ಎಷ್ಟು ಪ್ರಯತ್ನ ಪಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಹಾಗಂತ ವರಗಳನ್ನ ಕೊಡುವಂತಹ ವರದನಾಗಿದ್ದಾನೆ. ಅವನು ಶಾಂತಕಾರನಾಗಿದ್ದಾನೆ. ಅವನು ಸರಸಕಾರ ಆಗಿದ್ದಾನೆ. ಹೀಗೆ ಹಲವು ಗುಣಗಳು ಅವನಲ್ಲಿದೆ. ರಿಪು ಸಂಹಾರಿಯಾಗಿದ್ದಾನೆ. ಇಂತಹ ಗುಣಗಳೆಲ್ಲ ಇರುವಂತಹ ಭಗವಂತ ನಮ್ಮನ್ನ ರಕ್ಷಿಸಲಿ ಅಂತ ಕನಕದಾಸರು ಕೇಳ್ಕೊತಾ ಇದ್ದಾರೆ. ಹಾಗೆ ಅವನು ಚಕ್ರಾಧಾರ ಅಂತ, ಹಲವು ಚಕ್ರಗಳಿದೆ, 7 ಚಕ್ರಗಳಿದೆ. ಅದಕ್ಕೆ ಆಧಾರ ಅಂತ ಬಂದಾಗ ಕೂರ್ಮನಾಡಿ ಅಂತ ಕರಿತೀವಿ. ಅದು ಹಲವಾರು ಟ್ರೆಡಿಷನ್ ಅಲ್ಲಿ ಬೇರೆ ಬೇರೆ ಕಡೆಗೆ ಅದನ್ನ ಗುರುತಿಸಲಾಗತ್ತೆ. ಕೆಲವೊಂದು ಟ್ರೆಡಿಷನ್ ಅಲ್ಲಿ ಇಲ್ಲಿ ವಿಶುದ್ಧಿಯಲ್ಲಿ ಕೂರ್ಮನಾಡಿ ಇದೆ ಅಂತ ಪರಿಗಣಿಸ್ತಾರೆ. ಇನ್ನು ಕೆಲವರು ಮೂಲಾಧಾರದ ಕೆಳಗೆ ಕೂರ್ಮನಾಡಿ ಇದೆ ಅಂತ ಪರಿಗಣಿಸ್ತಾರೆ. ಹಲವು ಮಾರ್ಗಗಳಲ್ಲಿ ಹಲವು ಕಡೆ ಅದನ್ನ ಹೇಳಲಾಗತ್ತೆ. ಆದ್ರೆ ಎಲ್ಲರೂ ಕೂರ್ಮನಾಡಿ ಬಗ್ಗೆ ಮಾತಾಡ್ತಾರೆ. ಆ ಕೂರ್ಮನಾಡಿ ನಮ್ಮನ್ನ, ಈ ಮನಸ್ಸು ಚಂಚಲವಾಗಿದ್ರೆ ಅದನ್ನ ಸ್ವಲ್ಪ ನಿಗ್ರಹಿಸೋದಕ್ಕೆ ಸಹಾಯ ಮಾಡುವಂತಹ ನಾಡಿ. ಆ ಕೂರ್ಮನಾಡಿ ಧ್ಯಾನ ಅಂತಾನೆ ಒಂದು ಧ್ಯಾನ ವಿಶೇಷವಾಗಿದೆ ನಮ್ಮಲ್ಲಿ. ಸೊ ಕೂರ್ಮನಾಡಿ ಧ್ಯಾನದಿಂದ ಚಂಚಲವಾದ ಮನಸ್ಸು ಸ್ಥಿರಗೊಳ್ಳುತ್ತೆ. ಅದು ಪೂರ್ತಿ ಶಾಂತವಾಗ್ಬಿಡಲ್ಲ, ಅದು ಮನೋಲಯ ಆಗೋದಕ್ಕೆ ಸಹಾಯ ಮಾಡಲ್ಲ. ಕೂರ್ಮನಾಡಿ ನಮ್ಮ ಮನಸ್ಸನ್ನ ಒಂದು ಸ್ಥಿರತೆಗೆ ತರುವುದಕ್ಕೆ, ಅಲ್ಲೆಲ್ಲೋ ಚಂಚಲವಾಗಿದ್ದನ್ನ ಸಿಂಗಲ್ ಪಾಯಿಂಟೆಡ್ನೆಸ್ ಅಂತ ಅಂತೀವಿ, ಒನ್ ಪಾಯಿಂಟೆಡ್ ಆಗಿ ಫೋಕಸ್ ಮಾಡೋದು, ಅದಕ್ಕದು ಸಹಾಯ ಮಾಡುತ್ತೆ. ಸೊ ಎಲ್ಲವೂ ಚಕ್ರಗಳಲ್ಲಿ, ನಾಡಿಗಳೆಲ್ಲ ನಾವು ಊರ್ಧ್ವಮುಖವಾಗಿ ಮೇಲಕ್ಕೆ ಬೆಳಿಬೇಕು ಅಂದ್ರೆ ಆ ಕೂರ್ಮನಾಡಿಲಿ ಮೊದಲು ಧ್ಯಾನ ಮಾಡಿಸ್ತೀವಿ. ಸೊ ಹಾಗೆ ಆ ಕೂರ್ಮನಾಡಿ ಎಲ್ಲದಕ್ಕೂ ಆಧಾರ. ಆದ್ದರಿಂದ ನಾವು ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ ಇವುಗಳಿಂದ ಮೇಲೆ ಹೋಗ್ಬೇಕು ಅಂದ್ರೆ ಈ ಚಕ್ರಗಳಿಗೆಲ್ಲ ಆಧಾರವಾಗಿದ್ದು ಕೂರ್ಮನಾಡಿ. ಹಾಗಾಗಿ ಅವನು ಕೂರ್ಮಾಧಾರ. ನಾವು ಕೂರ್ಮಾವತಾರ ಕೂಡ ನೋಡ್ತೀವಿ. ಮೇರುದಂಡ ಇದೆ, ಮೇರುದಂಡ ಅದು ಹೇಗೆ ನವನಿತ ಚೋರ ಅಂದ್ವಿ, ಹಾಗೆ ಮೇರುದಂಡದಲ್ಲಿ ನಾವು ಇಡ ಮತ್ತು ಪಿಂಗಳವನ್ನ ಹಿಡಿದು ನಾವು ಮಂಥನ ಮಾಡಿದಾಗ ನಮ್ಮಲ್ಲಿ ಅಮೃತ ರಸ ಅನುಭವಕ್ಕೆ ಶುರು ಆಗುತ್ತೆ. ಮೊದಲು ಎದೆಯಲ್ಲಿರುವ ಹಲವೆಲ್ಲ ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ. ಅದನ್ನು ವಿಶುದ್ಧಿಯಲ್ಲಿ ನಾವು ಶುದ್ಧಿ ಮಾಡ್ಕೊಳ್ತೀವಿ. ಆಮೇಲೆ ಅಮೃತ ನಮಗೆ ಒಳಗಿಂದ ಅನುಭವಕ್ಕೆ ಬರುತ್ತೆ. ಇದಾಗಬೇಕು ಅಂದ್ರೆ ನಮಗೆ ಕೂರ್ಮನಾಡಿ ಬೇಕೇ ಬೇಕು. ಅದಕ್ಕೆ ಕೂರ್ಮಾವತಾರ ನಮಗೆ ಮೇರುದಂಡದ ಕೆಳಗೆ ಅದು ಆಧಾರವಾಗಿ ನಿಂತಿರುತ್ತೆ, ಕೂರ್ಮಾವತಾರ ಭಗವಂತಂದು. ಸೊ ಇಲ್ಲಿ ಒಳಗೆ ಇದೆಲ್ಲಕ್ಕೂ ಅದೇ ಆಧಾರ. ಮತ್ತೆ ಚಕ್ರ ಅಂತ ಬಂದ ತಕ್ಷಣ ಕ್ರಮವಾಗಿ ಚಲಿಸುವುದು ಚಕ್ರ ಅಂತ. ಸೊ ಕ್ರಮವಾಗಿ ಚಲಿಸುವುದು ಇದು ದಿನಕ್ಕೆ 21,600 ಸಲ ಉಸಿರಾಡ್ತಾನೆ ಇರುತ್ತೆ. ಇದು ಕ್ರಮವಾಗಿ ಉಸಿರಾಟ ಚಲಿಸ್ತಾನೆ ಇದೆ. ಭೂಮಿ ಕ್ರಮವಾಗಿ ಚಲಿಸ್ತಾನೆ ಇದೆ. ಸೂರ್ಯ ಕ್ರಮವಾಗಿ ಚಲಿಸ್ತಾನೆ ಇದೆ. ಎಲ್ಲವೂ ಚಕ್ರಗಳ ಕ್ರಮವಾಗಿ ಚಲಿಸ್ತಾನೆ ಇದೆ, ಯಾವುದು ನಿಲ್ತಾ ಇಲ್ಲ. ಹಾಗಿದೆಲ್ಲದಕ್ಕೂ ಆಧಾರವಾದವನು. ಈ ಉಸಿರಾಟ ಆಗ್ಬೇಕು ಅಂದ್ರೆ ಅದಕ್ಕೆ ಅವನೇ ಆಧಾರ, ಭೂಮಿ ಸುತ್ತಬೇಕು ಅಂದ್ರೆ ಅವನೇ ಆಧಾರ, ಎಲ್ಲದಕ್ಕೂ ಅವನೇ ಆಧಾರನಾದ್ರಿಂದ ಅವನು ಚಕ್ರಾಧಾರ. ಇದೆಲ್ಲದಕ್ಕೂ ಅವನೇ ಆಧಾರನಾಗಿದ್ದಾನೆ. ಅಂತ ಆಧಾರವಾಗಿರುವವನನ್ನ ನಾವು ಸ್ಮರಿಸ್ಬೇಕು ಅಂತ ಕನಕದಾಸರು ನಮಗೆ ರಿಮೈಂಡರ್ ಆಗಿ ಕೊಡ್ತಿದ್ದಾರೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಗೋಪಿಜಾರ ಅಂತ ಏನ್ ಪದ ನೋಡುತ್ತಿ, ಅದರಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು ಯಾರು, ಮತ್ತೆ ಅವನ ಜೊತೆಗೆ ಭಗವಂತನ ಒಡನಾಟ ಹೇಗಿತ್ತು ಅವರ ಜೊತೆ, ಅದರ ಹಿಂದಿನ ಯೋಗಾರ್ಥವೇನು ಅಂತ ಆ ಸಂಚಿಕೆಯಲ್ಲಿ ನೋಡೋಣ.